ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರುವಂಥದ್ದು ದ ಮಿಳಿಗ ಸ್ಟುಡಿಯೋ ಯೂಟ್ಯೂಬ್ ವಾಹಿನಿಯ ಒಂದು ವಿಶೇಷವಾದಂಥ ವ್ಲಾಗ್. ಇವತ್ತು ನಮ್ಮ ಜೊತೆಯಲ್ಲಿ ಶ್ರೀಶಕ್ತಿ ಕ್ರಿಯೇಷನ್ಸ್ ಅವರು ಕೂಡ ಇದ್ದಾರೆ. ಇವತ್ತು ಹೆಗ್ಗರಣಿಯಲ್ಲಿ ಒಂದು ವಿಶೇಷ ಬೈಕ್ ರ್ಯಾಲಿ ನಡೀತಾ ಇದೆ. ಕಾರಣ ಇಲ್ಲಿ ನಮ್ಮ ಜೀವನಾಡಿಯಾಗಿರುವಂತಹ ಅಘನಾಶಿನಿ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಬೇಕು ಅಂತ ಒಂದು ಹುನ್ನಾರ ನಡೀತಾ ಇದೆ. ಅಘನಾಶಿನಿಯ ತಟದಲ್ಲಿರುವಂತಹ ಸುತ್ತಮುತ್ತಲ ಊರಿನವರೆಲ್ಲ ಸೇರಿಕೊಂಡು ಇವತ್ತು ಅದನ್ನು ವಿರೋಧಿಸಿ ಒಂದು ಬೈಕ್ ಜಾಥಾವನ್ನು ನಡೆಸ್ತಾ ಇದ್ದೀವಿ. ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ. ಸರಿಸುಮಾರು 120 ಕಿಲೋಮೀಟರ್ಗಳಷ್ಟು ಸಂಚರಿಸುವಂತಹ ಈ ಅಘನಾಶಿನಿ ನದಿಗೆ ತನ್ನದೇ ಆದಂತಹ ಒಂದು ವಿಶೇಷವಾದಂಥ ಮಾನ್ಯತೆ ಇದೆ. ಕಾರಣ ಈ ನದಿಗೆ ಯಾವುದೇ ಒಂದು ರೀತಿಯಾದಂತಹ ಕೊಳಚೆ ಎಲ್ಲೂ ಸೇರುವುದಿಲ್ಲ. ಅದರ ಜೊತೆಗೆ ಹುಟ್ಟಿಯಿಂದ ಕೊನೆಯ ತನಕ ಯಾವುದೇ ರೀತಿಯಾದಂತಹ ಅಣೆಕಟ್ಟು ಕೂಡ ಇದಕ್ಕಿಲ್ಲ. ಈ ಅಡೆತಡೆಗಳನ್ನೆಲ್ಲ ಹೊರತಾಗಿ ಈ ನದಿಗೆ ಜಾಗತಿಕ ರಾಮ್ಸರ್ ಪ್ರಶಸ್ತಿ ಕೂಡ ಲಭಿಸಿದೆ. ನಿಮಗೆ ನೆನಪಿರಲಿ, ಈ ರಾಮ್ಸರ್ ಪ್ರಶಸ್ತಿಯನ್ನು ನೀಡುವಂತಹದ್ದು ಜಗತ್ತಿನ ಸುಪ್ರಸಿದ್ಧವಾದಂತಹ ಯುನೆಸ್ಕೋ. ಇದಕ್ಕೆ ತನ್ನದೇ ಆದಂತಹ ಮಾನದಂಡಗಳಿವೆ. ಇಂತಿಷ್ಟು ವಿವಿಧ ರೀತಿಯ ಜೀವ ವೈವಿಧ್ಯಗಳು ಈ ನದಿಯಲ್ಲಿ ಇರಬೇಕು, ಯಾವುದೇ ರೀತಿಯಾದಂತಹ ಒಂದು ಕೊಳಚೆ ಪದಾರ್ಥಗಳು ಇದಕ್ಕೆ ಸೇರಿರಬಾರ್ದು, ಬೇಟೆಯ ನಿರ್ಬಂಧ, ಮಾಲಿನ್ಯ ನಿಯಂತ್ರಣ, ಈ ರೀತಿ ವಿಶೇಷವಾದಂತಹ ಮಾನದಂಡಗಳು ಇದಕ್ಕಿದೆ. ಈ ಎಲ್ಲ ಮಾನದಂಡಗಳನ್ನು ಸುಲಭವಾಗಿ ಪಾಸ್ ಮಾಡಿದಂತಹ ಕರ್ನಾಟಕದ ಏಕೈಕ ಕರಾವಳಿ ನದಿ ನಮ್ಮ ಅಘನಾಶಿನಿ. ಆದರೆ ಇವತ್ತಿನ ದಿನ ಏನಾಗಿದೆ ಅಂತ ಅಂದರೆ, ಈ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಯೋಜನೆ ಆರಂಭಗೊಂಡಿದೆ. ಇದನ್ನು ವಿರೋಧಿಸಿ ಅಘನಾಶಿನಿಯ ತಟದಲ್ಲಿರುವಂತಹ ಎಲ್ಲ ಭಾಗದ ಜನರು ಕೂಡ ಹೆಗ್ಗರಣಿಯಲ್ಲಿ ಒಂದು ವಿಶೇಷ ಜಾಗೃತಿ ಸಭೆಗೆ ಸೇರಬೇಕು ಅಂತ ಒಂದು ಕಾರ್ಯ ಬಂದಿತ್ತು. ಅದಕ್ಕಾಗಿ ಈಗೆಲ್ಲ ಜನರು ಸೇರ್ತಾ ಇದ್ದಾರೆ. ನೀವೀಗ ನೋಡ್ತಿರುವಂಥದ್ದು ನೆಲಮಾವಿನಿಂದ ಶುರುವಾಗಿದಂತಹ ಒಂದು ಬೈಕ್ ಜಾಥಾ. ಅಘನಾಶಿನಿ ನಮ್ಮದು, 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 ಅಘನಾಶಿನಿ ನಮ್ಮದು. ನಮ್ಮದು, ನಮ್ಮದು, ಅಘನಾಶಿನಿ ನಮ್ಮದು, 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 ಅಘನಾಶಿನಿ ನಮ್ಮದು. ಅಘನಾಶಿನಿ ಉಳಿಸಿ ಈ ಆಂದೋಲನಕ್ಕೆ ತುಂಬಾ ಜನರು ಇದಾಗಲೇ ಸಹಕಾರ ನೀಡಿದ್ದಾರೆ. ಬೈಕ್ ರ್ಯಾಲಿ ಈಗ ನಡೀತಾ ಇದೆ. ಹೆಗ್ಗರಣಿಯವರಿಗೆ ನೆಲಮವಡದಿಂದ ಒಂದು ಜಾಥಾ ನಡೀತಾ ಇದೆ. ನೀವು ಕಣ್ಣೆಚ್ಚಿದಷ್ಟು ಕಾಣಿಸ್ತಾ ಇರ್ಬೋದು. ಎತ್ತರ ಕಡೆ ಕಾಣುತ್ತೆ. ಕಣ್ಣು ಸಾಯಿಸುವಷ್ಟು ಬೈಕ್ಗಳು ಕಾಣಿಸ್ತಾ ಇದೆ. ಆಕ್ಚುಲಿ ಈ ನಮ್ಮ ಜಾಥಾ ನೆಲಮಾವಿಂದ ಶುರುವಾಗಿ ಈಗ
ಹೆಗ್ಗಣೆಯವರೆಗೂ ತಲುಪುವಂಥ ಒಂದು ಧ್ಯೇಯದಲ್ಲಿ ನಮ್ಮ ಬೈಕ್ ರ್ಯಾಲಿ ನಡೀತಾ ಇದೆ. ಈಗ ನೀವು ನೋಡ್ತಾ ಇದ್ದೀರಿ, ಕಣ್ಣು ಹಾಯಿಸಿದಷ್ಟು ಬೈಕ್ ರ್ಯಾಲಿಯಲ್ಲಿ ಜನ ತೊಡ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಅಘನಾಶಿಯನ್ನು ಉಳಿಸಬೇಕು ಅನ್ನೋದೇ ಒಂದೇ ಧ್ಯೇಯ. ನನ್ನ ಹಿಂದ್ಗಡೆ ಎಲ್ಲರೂ ಕೂಡ ವಿಶಾಲವಾದಂತಹ ಒಂದು ಜನಸ್ತೋಮವನ್ನು ನೀವು ನೋಡ್ತಾ ಇದ್ದೀರಿ. ನೀವು ಈ ಚಿತ್ರಾವಳಿಯನ್ನ ದ ಮಿಲ್ಗಾ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡ್ತಾ ಇದ್ದೀರಿ. ಇಷ್ಟು ಜನರು ಒಟ್ಟಾಗಲಿಕ್ಕೆ ಕಾರಣ ಅಘನಾಶಿನಿಯನ್ನ ಉಳಿಸಬೇಕು ಅನ್ನೋದೊಂದೇ. ಅಘನಾಶಿನಿಯಿಂದ 194 ಕಿಲೋಮೀಟರ್ಗಳಷ್ಟು ಪೈಪ್ಲೈನ್ ಅನ್ನು ಹಾಕಿ ಚಿತ್ರದುರ್ಗಕ್ಕೆ ನೀರನ್ನು ಸರಬರಾಜು ಮಾಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಪ್ರಾಜೆಕ್ಟ್ಗಳು ನಡೀತಾ ಇದೆ ಅಂತ ಒಂದು ವಿಚಾರ ನಮಗೆ ಸಿಕ್ಕಿರೋಂಥದ್ದು. ಅಘನಾಶಿನಿ ನಮ್ಮದು 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 ಅಘನಾಶಿನಿ ನಮ್ಮದು 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 ಅಘನಾಶಿನಿ ನಮ್ಮದು 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 ಅಘನಾಶಿನಿ ನಮ್ಮದು. ಉಳಿಸಿ 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 ನಮ್ಮದು ನಮ್ಮದು ನಮ್ಮದು. ನೀವೀಗ ದ ಮಿಲ್ಗಾ ಸ್ಟುಡಿಯೋ ಯೂಟ್ಯೂಬ್ ವಾಹಿನಿಯಲ್ಲಿ ಅಘನಾಶಿನಿಗೆ ಆಂದೋಲನ ನೋಡ್ತಾ ಇದ್ದೀರಿ. ಸಹಸ್ರಾರು ಮಂದಿ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಬೇರೆ ಯಾರು ಮುಟ್ಟದು, ಬೇರೆ ಯಾರು ಮುಟ್ಟದು. ಉಳಿಸಿ 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 ಅಘನಾಶಿನಿ ಉಳಿಸಿ 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 ಅಘನಾಶಿನಿ ಉಳಿಸಿ. ನಮ್ಮದು 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 ನಮ್ಮದು. ಉಳಿಸಿ 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 ನಮ್ಮದು ನಮ್ಮದು. ನೆಲಮಾವಿಂದ ಶುರುವಾದಂತಹ ಜಾಥಾ ಇದೀಗ ಹೆಗ್ಗಣ್ಣಿನ ತಲುಪಿದೆ. ಇದೇನು ಕೆಲವೇ ಕ್ಷಣದಲ್ಲಿ ಹೆಗ್ಗಣಿಯ ಅಂಡರ್ಗ್ರೌಂಡಲ್ಲಿ ನಾವು ಸೇರ್ತೇವೆ. ಅಲ್ಲಿ 3:30 ಸಭೆ ನಡೆಯಲಿಕ್ಕಿದೆ, ಅಘನಾಶಿನಿ ಜಾಗೃತಾ ಸಭೆ. ಯೂಟ್ಯೂಬಲ್ಲಿ ಬಂತು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ನೀವೀಗ ಮಿಲ್ಗಾ ಸ್ಟುಡಿಯೋದಲ್ಲಿ ಈ ವಿಡಿಯೋಗಳನ್ನ ನೋಡ್ತಾ ಇರೋಂಥದ್ದು.
ಮೇಲ್ಗಡೆ ಜಮೀನು ಇತ್ತಲ್ಲಿ. ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ತಿಳಿಸಿಕೊಡ್ತಾ ಇದ್ದೇವೆ. ಯಾರು ಕೂಡ ಸರ್ಕಾರದ ವಿರುದ್ಧವಾಗಿ ಅಥವಾ ಮುಸ್ಲಿಂ ಸಮುದಾಯಗಳ ವಿರುದ್ಧವಾಗಿ ಘೋಷಣೆಗಳನ್ನು ಕೊಡಬಾರದು. ದಯವಿಟ್ಟು ಇದನ್ನು ನಿಯಂತ್ರಣ ಇಟ್ಕೊಳ್ಳಿ. ಅಘನಾಶಿನಿ ನಮ್ಮದು, ಬೇಷ್ಟಿ ಅಘನಾಶಿನಿ ನಮ್ಮದು, ಬೇಷ್ಟಿ ಅಘನಾಶಿನಿ ಕೊಂಡ ಸಂರಕ್ಷಣೆಗೆ ತಮ್ಮ ಘೋಷಣೆಗಳು ಸೀಮಿತವಾಗಿರಬೇಕು. ನಮ್ಮದು ಪಕ್ಷಾತೀತವಂತ ಹೋರಾಟ, ಜಾತ್ಯಾತೀತವಂತ ಹೋರಾಟ. ಇದನ್ನ ದಯವಿಟ್ಟು ತಾವು ಜ್ಞಾಪಕ ಇಟ್ಟುಕೊಳ್ಳಬೇಕು. ಕೆಲವು ಹಿತಾಸಕ್ತಿಗಳು ನಮ್ಮನ್ನು ಒಡೆಯಲಿಕ್ಕೆ ಪ್ರಯತ್ನ ಮಾಡಬಹುದು, ಅದಕ್ಕೆ ಅವಕಾಶ ಮಾಡಿಕೊಡಬಾರದು. ನಾವೆಲ್ಲರೂ ಒಂದಾಗಿ ಹೋರಾಡಬಹುದು, ಮಾತ್ರ ನಮ್ಮ ಹೋರಾಟ ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಎಲ್ಲಿಯೂ ಕೂಡ ನಮ್ಮನ್ನು ಒಡೆಯಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ. ನಾವೆಲ್ಲರೂ ಒಂದಾಗಿ ಹೋಗೋಣ. ಎಲ್ಲರೂ ಕೂಡ ಮಹಿಳೆಯರು ದಯವಿಟ್ಟು ನಮ್ಮ ಭಾಗದ ಕಾರ್ಯಕರ್ತರು ಮೂರ್ಖೇರಿಯವರು ಯಾರಾದರೂ ನಮ್ಮ ಜೊತೆ ಕನ್ನಡದಲ್ಲಿ ಇರುವವರಂದ್ರೆ ನಮ್ಮ ಭಾಗದ ಮೂರ್ಖೇರಿಯವರು. श्री 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 माधवानंद भारती महास्वामी जी के, श्री 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 माधवानंद भारती महास्वामी जी के, श्री 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 माधवानंद भारती महास्वामी जी के, श्री 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 माधवानंद भारती महास्वामी जी के। श्री 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 माधवानंद भारती महास्वामी जी की जय। श्री 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 माधवानंद भारती महास्वामी जी की जय। ದಯವಿಟ್ಟು ಅಲ್ಲದೆ ಕೂತ್ಕೊಳ್ಬೇಕಾಗಿರುತ್ತೆ. ನಮ್ಮ ನಮ್ಮ ಬರಮಾಡಿಕೊಳ್ಳಬೇಕು. ಜೋರಾದ ಚಪ್ಪಾಳೆ, ಮತ್ತೊಮ್ಮೆ ಚಪ್ಪಾಳೆ. ಅವರ ಜವಾಬ್ದಾರಿ ಬಹಳ ದೊಡ್ಡದಿದೆ. ಅವರ ಮೇಲೆ ನಾವು ಅತೀವಂತ ವಿಶ್ವಾಸವನ್ನು ಇಟ್ಟಿದ್ದೇವೆ. ಅವ್ರನ್ನ ಈ ವೇದಿಕೆಗೆ ಪೂರ್ವಕವಾದಂತಹ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೇವೆ ನಿಮ್ಮೆಲ್ಲರ ಪರವಾಗಿ.
ನಮ್ಮದು 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 ಲೋಪಣೆ ಮಾಡುವುದಕ್ಕಾಗಿ ಮತ್ತೊಮ್ಮೆ ಜಯಕಾರವನ್ನು ಹಾಕಬೇಕು. ಶ್ರೀಮನ್ ನೆಲಮಾವ ಮಠದ ಸ್ವಾಮೀಜಿಯವರಿಗೆ ಗೌರವ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅಘನಾಶಿನಿ ಹುಟ್ಟೋ ಸ್ಥಳದಿಂದ ಅಘನಾಶಿನಿ ಸಮುದ್ರ ಸೇರೋವರೆಗಿನ ಇಡೀ ಜನಸಮುದಾಯ ಮಣ್ಣಿನ ಮಕ್ಕಳ ಪ್ರಾತಿನಿಧಿಕವಾದಂತಹ ಒಂದು ಸಮಾವೇಶಕ್ಕೆ ಆಗಮಿಸಿರುವಂತಹ ಮಲೆನಾಡಿನ ಬಂಧು ಭಗಿನಿಯರು, ಹೆಗ್ಗರಣಿಯಲ್ಲಿ ಇಷ್ಟು ದೊಡ್ಡ ಅಘನಾಶಿನಿ ಉಳಿಸಿ ಸಮಾವೇಶವನ್ನ ಸಂಘಟಿಸಿರುವಂತಹ ಈ ಪ್ರದೇಶದ ನಾಗರಿಕ ಬಂಧುಗಳಿಗೆ, ಇಲ್ಲಿರುವಂತಹ ಸಹಕಾರಿ ಸಂಘ, ಇಲ್ಲಿರುವಂತಹ ಶಿಕ್ಷಣ ಸಂಸ್ಥೆ, ಈ ಪ್ರದೇಶದ ಎಲ್ಲ ಬೇಡ್ತಿ ಅಘನಾಶಿನಿ ಸಂರಕ್ಷಣಾ ಸಮಿತಿಯ ಕಾರ್ಯಕರ್ತರು, ಸಂಚಾಲಕರು, ಇವರೆಲ್ಲರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಬೇಡ್ತಿ ಅಘನಾಶಿನಿ ಕಣಿವೆ ಉಳಿಸಿ ಉಳಿಸಿ, ಬೇಡ್ತಿ ಅಘನಾಶಿನಿ ಕಣಿವೆ ಉಳಿಸಿ, ಬೇಡ್ತಿ ಅಘನಾಶಿನಿ ಕಣಿವೆ ಉಳಿಸಿ ಉಳಿಸಿ, ಉಳಿಸಿ ಉಳಿಸಿ, ಬೇಡ್ತಿ ಅಘನಾಶಿನಿ ಕಣಿವೆ ಉಳಿಸಿ, ಉಳಿಸಿ ಉಳಿಸಿ, ಬೇಡ್ತಿ ಅಘನಾಶಿನಿ ಉಳಿಸಿ. ಪರಿಸರ ಉಳಿಸಲು ಸರಸರ ಬನ್ನಿ, ಪರಿಸರ ಉಳಿಸಲು ಸರಸರ ಬನ್ನಿ, ಪರಿಸರ ಉಳಿಸಲು ಸರಸರ ಬನ್ನಿ. ಉಳಿಸಿ ಉಳಿಸಿ ಪಶ್ಚಿಮ ಘಟ್ಟ ಉಳಿಸಿ, ಉಳಿಸಿ ಉಳಿಸಿ ಪಶ್ಚಿಮ ಘಟ್ಟ ಉಳಿಸಿ, ಉಳಿಸಿ ಉಳಿಸಿ ಪಶ್ಚಿಮ ಘಟ್ಟ ಉಳಿಸಿ. ನಾವು 1980ರ ದಶಕದಿಂದ ಈ ಬೇಡ್ತಿ ಅಘನಾಶಿನಿ ಕಣಿವೆಗಳ ಸಂರಕ್ಷಣೆಗಾಗಿ ಹಿಂದಿನ ತಲೆಮಾರು ಅಂತ ನಾನು ಕರಿತೀನಿ, ಆದ್ರೆ ಅದೇ ತಲೆಮಾರಿನವರೇ ಇವತ್ತು ಬಹಳಷ್ಟು ಜನ ನಾವು ಇಲ್ಲಿದ್ದೇವೆ. ಇವತ್ತಿನ ಯುವ ಜನತೆ ಮೋಟರ್ ಬೈಕ್ ರ್ಯಾಲಿನಲ್ಲಿ ಇಡೀ ತಾಲೂಕಿನ ಬೇರೆ ಬೇರೆ ಭಾಗಗಳಿಂದ ಬಂದವರಿದ್ದೀರಿ. ಡ್ಯಾಮ್ಸ್ ಬಗ್ಗೆ ಬಾಲಚಂದ್ರ ಅವರು ಆಗಲೇ ಹೇಳಿದ್ರು, ಬಹಳಷ್ಟು ವರ್ಷಗಳಿಂದ ನಮ್ಮ ಜೊತೆಗೆ ಅಧ್ಯಯನಕಾರರಾಗಿ ನಮ್ಮ ಜೊತೆಗಿರೋರು, ಇದೇ ಊರಿನವರು. ನಾವು ಈಗ ನಿರುವಂತಹ ಅಘನಾಶಿನಿ ಕಣಿವೆ ಈ ಎಲ್ಲ ಸ್ಥಳಗಳ ಪ್ರದೇಶವನ್ನ ನಾವು 2012ರಲ್ಲೇನೆ ಪಶ್ಚಿಮ ಘಟ್ಟ ಕಾರ್ಯಪಡೆ, ಅರಣ್ಯ ಇಲಾಖೆಯ, ವನ್ಯಜೀವಿ ಇಲಾಖೆಯ ಮುಖಾಂತರ ಕನ್ಸರ್ವೇಷನ್ ರಿಸರ್ವ್ ಅಂದ್ರೆ ಪೂರ್ಣವಾಗಿ ಸಂರಕ್ಷಿತ ಪ್ರದೇಶ ಅಂತ ಬೇಡ್ತಿ ಮತ್ತು ಅಘನಾಶಿನಿ ಈ ಎರಡೂ ಕಣಿವೆಗಳನ್ನೇ ಆ ರೀತಿ ಘೋಷಣೆ ಮಾಡಿದ್ದೀವಿ. ಯಾಕೆ ಘೋಷಣೆ ಮಾಡಿದ್ದೀವಿ ಅಂದ್ರೆ ಅಷ್ಟು ವರ್ಷಗಳಿಂದ ನಮಗೆ ಈ ಡ್ಯಾಮ್ ಭೂತ ಹಿಡ್ಕೊಂಡಿದೆ. ಅದನ್ನು ತಪ್ಪಿಸ್ಕೊಳ್ಬೇಕು ಅಂದ್ರೆ ನಾವು ಈ ರೀತಿದು ಒಂದು ಸಂರಕ್ಷಿತ ಪ್ರದೇಶ ಘೋಷಣೆ ಮಾಡಬೇಕು ಅಂತ ಅದಕ್ಕೂ ಸಾಕಷ್ಟು ಚರ್ಚೆ ವಿಚರ್ಚೆಗಳನ್ನು ನಡೆಸಿ ಇಡೀ ದೇಶದಲ್ಲಿ ಇದೇ ಪ್ರದೇಶದ ಜನನೇ ಬೇಡಿಕೆಯನ್ನು ಇಟ್ಟು ಸರ್ಕಾರದ ಮುಂದೆ ಇಟ್ಟು ಅದನ್ನ ಘೋಷಣೆಯನ್ನು ಸರ್ಕಾರದಿಂದ ಮಾಡಿರುವಂತಹ ಯಾವುದಾದ್ರೂ ಕಣಿವೆಗಳಿದ್ರೆ ಅದು ನಮ್ಮ ಬೇಡ್ತಿ ಅಘನಾಶಿನಿ ಕಣಿವೆ. ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಯಾರು ಈ ಒಂದು ನಾವು ಒಂದು ಘೋಷಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ನೋಡ್ರಿ. ಎಲ್ಲೂ ಇಲ್ಲ ಇದು ಈ ತರ. ಈ ಪಶ್ಚಿಮ ಘಟ್ಟದ ಯಾವ ಜಿಲ್ಲೆಗಳಿಗೆ ಹೋಗ್ರಿ, ಬೇರೆ ಕಡೆಗೆ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಶ್ವತ್ಥ ವೃಕ್ಷಾರೋಪಣ, ಅಶ್ವತ್ಥ ವೃಕ್ಷದ ಪೂಜೆ, ಅಲ್ಲಿಂದ ನಾವು ಹೆಗ್ಗರಣಿನಲ್ಲಿ ಇಂಥದ್ದೊಂದು ಚಳವಳಿಯನ್ನ ಪ್ರಾರಂಭ ಮಾಡಿದ್ದೀವಿ ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಆಗ್ಲೇನೆ ನಮ್ಮ ಸ್ವಾಗತ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ನೆನಪೇ ಇಲ್ಲ ಅಂದ್ರು. ಹೇರೂರಿನ ದೇವರ ಕಾಡಿನ ಬಗ್ಗೆ, ಆ ದೇವಾಲಯದ ಸಮೀಪದಲ್ಲಿ ಸಂರಕ್ಷಣೆಗಾಗಿ ನಡೆಸಿರುವಂತಹ ಹೋರಾಟದಿಂದ ಈ ಒಂದು ಅಘನಾಶಿನಿ ಡ್ಯಾಮ್ ವಿರುದ್ಧದ ಹೋರಾಟದವರೆಗೆ ಇಲ್ಲೇ ಪಕ್ಕದಲ್ಲಿ ಇರುವಂತಹ ರಾಮಪತ್ರೆ ಜಡ್ಡೆಗಳ ಸಂರಕ್ಷಣೆಯಿಂದ ಹಿಡಿದು ಜೀವ ವೈವಿಧ್ಯ ದಾಖಲಾತಿಗಳನ್ನು ಹಳ್ಳಿಗಳಲ್ಲಿ ಮಾಡೋದ್ರವರೆಗೆ ಈ ಪ್ರದೇಶಕ್ಕೆ ವಿಜ್ಞಾನಿಗಳು, ಬಹಳ ದೊಡ್ಡ ವಿಜ್ಞಾನಿಗಳವರು, DK ಸುಬ್ರಹ್ಮಣ್ಯಂ ಅಂದ್ರೆ ಅವರು, ಡಾಕ್ಟರ್ ಗಾಡ್ಗೀಳ್ ಅವರು, TV ರಾಮಚಂದ್ರ ಅವರು ಇತ್ತೀಚೆಗೆ ನಡೆಸಿರುವಂತಹ ಸಂಶೋಧನೆ, ಸುಭಾಷ್ ಚಂದ್ರನ್ ಅವರು ನಡೆಸಿರುವಂತಹ ಸಂಶೋಧನೆಗಳು, ಇಡೀ ಅಘನಾಶಿನಿ ಬಗ್ಗೆ ಬಹಳ ಸಂಶೋಧನೆಗಳು ನಡೆದಿದ್ದಾವೆ. ನಮ್ಮದೇ ಊರಿನ ತಟ್ಟಿಕೈ
ರಾಮ್ ಭಟ್ ಅವರನ್ನ ಹಿರಿಯರನ್ನ ನೆನಪು ಮಾಡ್ತೇನೆ. ಅವ್ರ ಮಗ PR ಭಟ್ ಅವರು ಇದೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಈ ಪ್ರದೇಶದಲ್ಲಿ ನಡೆಸಿರುವಂತಹ ಸಂಶೋಧನೆಗಳ ಬಗ್ಗೆ ನಾನು ನೆನಪು ಮಾಡ್ತೇನೆ. 2017ರಲ್ಲಿ ಅಘನಾಶಿನಿ ವರದಾ ಪ್ರಸ್ತಾಪ ಆಗಿರೋದನ್ನ ನಾವು ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ, ಅದನ್ನ ನೆನಪು ಮಾಡ್ತೇನೆ. 2019ರಲ್ಲಿ ಮತ್ತೆ ಅಘನಾಶಿನಿ ಶರಾವತಿ ಬಗ್ಗೆ ಒಂದು ಪ್ರಸ್ತಾಪ ಬಂತು, ನಿಮ್ಮಲ್ಲಿ ಹಲವರಿಗೆ ಅದು ಗೊತ್ತೇ ಇಲ್ಲ. 2025ನೇ ಇಸ್ವಿನಲ್ಲಿ ಈಗ ಅಘನಾಶಿನಿ ವೇದಾವತಿ ಬಗ್ಗೆ 35 TMC ಯೋಜನೆ ನೀರು ತೆಗೆದುಕೊಂಡು ಹೋಗುವಂತ ಯೋಜನೆ. ಇದು ವೇದಾವತಿಗಲ್ಲ, ಇದು ಅಘನಾಶಿನಿಯನ್ನ ಬೆಂಗಳೂರಿನಿಗೆ ಕನೆಕ್ಟ್ ಮಾಡುವಂತ ಯೋಜನೆ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಈ ಎಲ್ಲಾ ನೀರನ್ನು ತೆಗೆದುಕೊಂಡು ಹೋಗಿ ಚಿತ್ರದುರ್ಗದ ಹತ್ರದ ವಾಣಿ ವಿಲಾಸ್ ಸಾಗರಕ್ಕೆ ಸೇರಿಸಿ ಅಲ್ಲಿಂದ ಬೆಂಗಳೂರು ತಗೊಂಡು ಹೋಗುವಂತ ಬಹಳ ಹಿನ್ನೆಲೆಯಲ್ಲಿ ನಡೆಸಿರುವಂತಹ ಒಂದು ಕುತಂತ್ರ ಇದು ಅಂತ ನಾನು ಕರಿತೀನಿ. ಇದರ ಬಗ್ಗೆ ನಾನು ಸಾಕಷ್ಟು ಮಾಹಿತಿಗಳನ್ನು ಇಟ್ಟುಕೊಂಡು ಈ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದೀನಿ. ಆಚೆ ಕಡೆಗೆ ಎತ್ತಿನ ಹೊಳೆಯಿಂದನೂ ಅಲ್ಲಿ ಬರ್ತಾ ಇದೆ, ತುಂಗಾ ಮತ್ತು ಭದ್ರಾದಿಂದ ನೀರಲ್ಲಿ ಹೋಗ್ತಾ ಇದೆ ವಾಣಿ ವಿಲಾಸ್ ಸಾಗರಕ್ಕೆ. 19 TMC ನೀರು ಅಲ್ಲಿಗೆ ವಾಣಿ ವಿಲಾಸ್ ಸಾಗರಕ್ಕೆ ಹೋಗ್ತಾ ಇದೆ. ಈಗ 20 TMC 24 TMC ಅಂತ ಕರೀತಾರೆ. ಎತ್ತಿನ ಹೊಳೆ ಇಡೀದು 20,000 ಕೋಟಿ ನೀರಲ್ಲಿ ತೊಳೆದು ಹೋಯ್ತು, ಕೇವಲ 3 TMC ನೀರು ಬರ್ತಾ ಇದೆ ಅನ್ನೋದನ್ನ ಇದೇ ನೀರಾವರಿ ಇಲಾಖೆಯ ಎಂಜಿನಿಯರ್ಗಳು ನಮಗೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಈ ರೀತಿನಲ್ಲಿ ಅಲ್ಲಿ ನೀರಿಲ್ಲದೆ ಇರೋದ ಕಾರಣದಿಂದ ನಾವು ಅವರಿಗೆ ಆ ಇಂಜಿನಿಯರ್ಸ್ಗಳು ಬಹಳಷ್ಟು ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ಅಘನಾಶಿನಿನ ಅಲ್ಲಿಗೆ ಕನೆಕ್ಟ್ ಮಾಡಬೇಕು ಅಂತ. ಅಘನಾಶಿನಿ ತೆಗೆದುಕೊಂಡು ಹೋದ್ರೆ, ಈ ಕಾಲುವೆಗಳನ್ನ ತೆಗೆದುಕೊಂಡು ಹೋದ್ರೆ ಅಲ್ಲಿ ತಾಳಗುಪ್ಪ ಅಥವಾ ಸಾಗರದ ಹತ್ತಿರ ನಮಗೆ ಶರಾವತಿ ಕಣಿವೆ ಸಿಗ್ತದೆ, ಶರಾವತಿ ಜಲಾಶಯ ಸಿಗ್ತದೆ, ಈಚೆ ಕಡೆಗೆ ವರದಾ ಸಿಗ್ತದೆ, ಮುಂದೆ ತೆಗೆದುಕೊಂಡು ಹೋದ್ರೆ ವಾಣಿ ವಿಲಾಸ್ ಸಾಗರ ಸಿಗ್ತದೆ. ಹಲವು ನಾವು ವಿವಿಧೋದ್ದೇಶ ಸಹಕಾರಿ ಸಂಘ ಅಂತ ನಮ್ಮೂರಲ್ಲಿ ಹೇಳ್ತೀವಲ್ಲ, ಹಾಗೆ ವಿವಿಧೋದ್ದೇಶದ ಅತ್ಯಂತ ದುರುದ್ದೇಶ ಪೂರಿತವಾದಂತಹ ಯೋಜನೆಗಳನ್ನು ಮಾಡುವಂತಹ ನಮ್ಮ ನೀರಾವರಿ ಇಲಾಖೆಯ ಎಂಜಿನಿಯರ್ಸ್ಗಳೇನು ಮಾಡಿದಾರಲ್ಲ, ಅದು ಈ ಜಗತ್ತಿಗೆ ಗೊತ್ತೇ ಇಲ್ಲ. ಮಾನ್ಯ ಶಾಸಕ ಮಿತ್ರರ ಜೊತೆಗೆ ಭೀಮಣ್ಣ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಇಲ್ಲ ಈ ಪ್ರದೇಶಕ್ಕೆ ಇದರ ಬಗ್ಗೆ ಯಾವುದೇ ಮಾಹಿತಿನೇ ಕೊಟ್ಟಿಲ್ಲ ಅವರು. ಆದರೆ ನಮ್ಮ ಊರಿನಲ್ಲಿ ಇಷ್ಟು ದೊಡ್ಡ ಯೋಜನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಕನಿಷ್ಠ ಮಾಹಿತಿಗಳನ್ನು ಆ ಇಂಜಿನಿಯರ್ಸ್ಗಳು ಕೊಟ್ಟಿಲ್ಲ ಅಂತ. ಇನ್ನು ಕೆಲವೇ ದಿವಸಗಳಲ್ಲಿ, ಇನ್ನೊಂದು ಸ್ವಲ್ಪ ದಿವಸಕ್ಕೆ 3 ತಿಂಗಳಿಗೆ ಪತ್ರಿಕೆಗಳಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಹೇಳ್ತಾರೆ ಇಲ್ಲೆಲ್ಲ ಸರ್ವೆಗೆ ಬಂದರು ಮತ್ತೊಂದು ಅಂತ. ಹಾಗಾಗಿ ಈ ಸಮೀಕ್ಷೆ ಮಾಡಲಿಕ್ಕೆ ನಾವು ಅವಕಾಶ ಕೊಡಬಾರ್ದು. ಅವಕಾಶ ಕೊಡಬೇಕು ಸಮೀಕ್ಷೆ ಮಾಡಲಿಕ್ಕೆ, ಸಮೀಕ್ಷೆ ಮಾಡಲಿಕ್ಕೆ ನಾವು ಅವಕಾಶ ಕೊಡಬಾರ್ದು. ಅಹಿಂಸಾತ್ಮಕವಾದಂತಹ ಹೋರಾಟ ಅಂತ ನಾವು ಕರೆದಿದ್ದೇವೆ. ನಾವು ಖಂಡಿತವಾಗಿ ಹಿಂಸೆಗಿಳಿಯೋದಿಲ್ಲ, ಆದ್ರೆ ಅಹಿಂಸಾತ್ಮಕವಾಗಿ ಉಗ್ರವಾಗಿ ನಾವು ಹೋರಾಟವನ್ನು ಮಾಡೇ ಮಾಡ್ತೇವೆ. ಉಗ್ರವಾಗಿ ಹೋರಾಟ ಮಾಡಬೇಕೋ ಬೇಡ? ಈ ಉಗ್ರವಾದಂತಹ ಅಹಿಂಸಾತ್ಮಕವಾದಂತಹ ಹೋರಾಟ ಮಾಡಿ ನಾವು ಕಳೆದ 80ರ ದಶಕದಿಂದ ಈ ಡ್ಯಾಮ್ಗಳನ್ನು ನಿಲ್ಲಿಸಿದ್ದೇವೆ. ನೆನಪಿಡಿ, ಇನ್ನು ಮುಂದೆ ಕೂಡ ನಾವು ಈ ಡ್ಯಾಮ್ಗಳು ಬರೋದಕ್ಕೆ ಅವಕಾಶ ಕೊಡೋದಿಲ್ಲ. ನಾನು ಆಗ್ಲೇ ಹೇಳಿದೆ ನಿಮಗೆ, ಸಸ್ಯ ಶ್ಯಾಮಲಾಂ ಅಂದ್ರೆ ನೀವು ಒಂದೇ ಮಾತನ್ನ ಹೇಳಬೇಕು, ಸಸ್ಯ ಶ್ಯಾಮಲಾಂ, ಸಸ್ಯ ಶ್ಯಾಮಲಾಂ. ಸ್ನೇಹಿತರೆ, ಇಲ್ಲಿ 23,000 ಕೋಟಿ ರೂಪಾಯಿಗಳನ್ನು ಮತ್ತೆ ಇಲ್ಲಿ ಹೊಳೆಯಲ್ಲಿ ಚೆಲ್ಲೋದಕ್ಕೋಸ್ಕರ ಇಂತಹ ಯೋಜನೆಗಳನ್ನ ಮಾಡಿದ್ದಾರೆ. ಫೀಸಿಬಿಲಿಟಿ ರಿಪೋರ್ಟ್ ಈಗಾಗಲೇ ಆಗಿದೆ ನಮ್ದು ಅಘನಾಶಿನಿದು. ಇದನ್ನ ಅವರು ಮುಂದೆ DPR ಮಾಡಲಿಕ್ಕೆ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಲಿಕ್ಕೆ ಕೊಡೋರಿದ್ದಾರೆ. ಅದನ್ನ ತಡಿಬೇಕಾದಂತಹ ಜವಾಬ್ದಾರಿ ನಮ್ಮದು ಮತ್ತು ನಮ್ಮ ಜನಪ್ರತಿನಿಧಿಗಳಿದೆ. ಬೇಡ್ತಿ ಸಮಿತಿಯನ್ನ ಪುನರ್ರಚನೆ ಮಾಡಿ ಪೂಜ್ಯ ಸ್ವರ್ಣವಲ್ಲಿ ಸ್ವಾಮೀಜಿಯವರ ಗೌರವ ಅಧ್ಯಕ್ಷತೆಯಲ್ಲಿ ನಮ್ಮ ತೆಲಮೌ ಮಠದ ಸ್ವಾಮಿಗಳ ಗೌರವ ಒಂದು ಮಾರ್ಗದರ್ಶನದಲ್ಲಿ ನಮಗೆ ಈ ಪ್ರದೇಶದ ಹಲವಾರು ಜನ ಸಹಕಾರಿ ಮುಖಂಡರಿದ್ದಾರೆ. TSS ಅಧ್ಯಕ್ಷರು, TMS ಅಧ್ಯಕ್ಷರಿದ್ದಾರೆ. ಇವರೆಲ್ಲರೂ ನಮಗೆ ಉಪಾಧ್ಯಕ್ಷರಾಗಿ ಈ ಒಂದು ಸಮಿತಿಗಳಲ್ಲಿದ್ದಾರೆ. ಈ ಪ್ರದೇಶದ ಎಲ್ಲ ಸಹಕಾರಿ ಸಂಘಗಳು, ಈ ಪ್ರದೇಶದಲ್ಲಿರುವಂತಹ ಗ್ರಾಮ ಪಂಚಾಯಿತಿಯವರು ಎಲ್ಲರೂ ನಮ್ಮ ಈ ಸಮಿತಿಯ ಸದಸ್ಯರು. ನಮ್ಮ ಮಾನ್ಯ ಶಾಸಕರು, ಮಾನ್ಯ ಸಂಸದರು ಇದಕ್ಕೆ ಇಡೀ ಒಂದು ಸಮಿತಿಗೆ ಗೌರವ ಉಪಾಧ್ಯಕ್ಷರಾಗಿರ್ತಾರೆ ಇದ್ದಾರೆ. 4 ನದಿಗಳು ಅಲ್ಲಿ ಬೇಡ್ತಿ, ಶಾಲ್ಮಲ, ಪಟ್ಟಣದ ಹೊಳೆ, ಅಘನಾಶಿನಿ, ಈ 4 ಹೊಳೆಗಳಿಗೆ ಡ್ಯಾಮ್ ಮಾಡುವಂತ ಒಂದು ಅಷ್ಟು ದೊಡ್ಡದಾದಂತಹ ಯೋಜನೆ ಇದು. ಇಲ್ಲಿ 23,000 ಕೋಟಿ ಅಂತ ಹೇಳಿದೆ, ಅಲ್ಲಿ 15,000 ಕೋಟಿದು ಯೋಜನೆ. ಎತ್ತಿನ ಹೊಳೆ ಬಗ್ಗೆ ನಾನು ಹೇಳ್ತಾ ಇದ್ದೆ, ಎತ್ತಿನ ಹೊಳೆಗಿಂತನೂ ದೊಡ್ಡದಾದಂತಹ ಯೋಜನೆ ಅಘನಾಶಿನಿ. ಇಲ್ಲಿ ಅಂತ ದೊಡ್ಡದಾದಂತಹ ಯೋಜನೆಯನ್ನು ತರೋದ್ರ ವಿರುದ್ಧ ನಾವು ಬಹಳ ದೊಡ್ಡದಾದಂತಹ ಹೋರಾಟವನ್ನು ಆರಂಭಿಕ ಹಂತದಲ್ಲೇ ನಡೆಸಬೇಕು. ಅದಕ್ಕೆ ನಮ್ಮ
ಜನಪ್ರತಿನಿಧಿಗಳು ಮಾನ್ಯ ಶಾಸಕರಾದಂತಹ ಭೀಮಣ್ಣ ಅವರು ಮತ್ತು ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅವರ ನೇತೃತ್ವದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಮೊನ್ನೆ ಭೇಟಿ ಮಾಡಿ ಬಂದಿದ್ದೀವಿ. ನಮ್ಮ ನಿಯೋಗದಲ್ಲಿ ಹೋಗಿ ವಿ ಎನ್ ಹೆಗ್ಡೆ ಅವರು, ನಮ್ಮ ಸ್ವರ್ಣವಲ್ಲಿ ಮಠದ ಅಧ್ಯಕ್ಷರು, ಅವರು ಕೂಡ ನಮ್ಮ ಜೊತೆಗಿದ್ರು. ಹೋಗಿ ಸರ್ಕಾರದ ಗಮನವನ್ನ ಈ ರಾಜ್ಯದ ಮುಖ್ಯಸ್ಥರಿಗೆ ಕೊಟ್ಟಿದ್ದೇವೆ. ಈಗ ನಮಗೆ ಇಲ್ಲಿ ದೆಹಲಿಯಲ್ಲೂ ಕೂಡ ನಮ್ಮ ಅಹವಾಲನ್ನು ಸಲ್ಲಿಸಬೇಕಾಗಿದೆ. ಅದರ ಬಗ್ಗೆ ನಾನು ಮಾನ್ಯ ಸಂಸದರು ಸ್ನೇಹಿತರು ಆದಂತಹ ಕಾಗೇರಿಯವರಲ್ಲಿ ವಿನಂತಿಯನ್ನ ನಾವು ಈಗಾಗಲೇ ಮಂಚಿಕೆರೆಯಲ್ಲಿ ಮಾಡಿದ್ವಿ. ಅದರ ಒಂದು ಭಾಗವನ್ನು ನಾವು ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡುವಂತದ್ದನ್ನ ಮುಟ್ಟಿದ್ದಾರೆ. ಆ ವಿಷಯದಲ್ಲಿ ನೀವೆಲ್ಲರೂ ಚಪ್ಪಾಳೆ ತಟ್ಟಿ ನಮ್ಮ ಜನಪ್ರತಿನಿಧಿಗಳಿಗೆ ಅಭಿನಂದನೆಯನ್ನು ನೀಡಬೇಕು. ನಾವು ನಿಯೋಗವನ್ನು ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ಈ ದೆಹಲಿ ಯಾತ್ರೆ ಏನಿದೆ, ಬೇರೆ ಯಾವುದೋ ಯಾತ್ರೆ ಮಾಡ್ತಾರಲ್ಲ ಆ ಯಾತ್ರೆಗಳಲ್ಲ, ಆದರೆ ಇದು ದೆಹಲಿಗೆ ನಮ್ಮ ಅಘನಾಶಿನಿ ಬೇಡ್ತಿ ಕಣಿವೆ ಸಂರಕ್ಷಣೆ ಮಾಡುವಂತಹ ನಿಯೋಗ ಏನಿದೆ, ಇದನ್ನು ಆದಷ್ಟು ಬೇಗ ನಾವು ಅದನ್ನು ಜಾರಿಗೆ ತರಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ನಾನು ಮಾನ್ಯ ಭೀಮಣ್ಣ ನಾಯಕ್ ಅವರಲ್ಲಿ ವಿನಂತಿ ಮಾಡಿದೆ, ನಾವು ಈ ನೀರಾವರಿ ಇಲಾಖೆಯ ರಾಜ್ಯದ ಮುಖ್ಯ ಇಂಜಿನಿಯರ್ಗಳನ್ನು ನಾವು ಭೇಟಿ ಮಾಡಬೇಕಾಗಿದೆ ಮುಂದಿನ ಸಂದರ್ಭಗಳಲ್ಲಿ ಅಂತ. ಇಲ್ಲಿ ಈ ಎಲ್ಲದಕ್ಕೂ ನಾವು ಮುಖ್ಯವಾಗಿ ನಾವು ಈ ಪ್ರದೇಶದ ಕಾರ್ಯಕರ್ತರು, ಈ ಪ್ರದೇಶದಲ್ಲಿರುವಂತಹ ಜನಗಳು ನಮ್ಮ ಧ್ವನಿ ಗಟ್ಟಿಯಾಗಿ ಎಷ್ಟು ದೊಡ್ಡದಾಗ್ತದೆ ಅದು ಅಲ್ಲಿಗೆ ಹೋಗಿ ಕೇಳಿಸ್ತದೆ. ಈ ಒಂದು ಇಡೀ ಒಂದು ಪಶ್ಚಿಮ ಘಟ್ಟ ಉಳಿಸಿ, ಬೇಡ್ತಿ ಅಘನಾಶಿನಿ ಉಳಿಸಿ ಚಳವಳಿಯ ಒಂದು ನೇರವಾದಂತಹ ಏನೊಂದು ಹೋರಾಟಕ್ಕೆ ಇಷ್ಟು ವರ್ಷಗಳಿಂದ ನೇತೃತ್ವ ಕೊಟ್ಟಂತಹ ಪೂಜ್ಯ ಸ್ವರ್ಣವಲ್ಲಿ ಸ್ವಾಮೀಜಿಯವರಿಗೆ ನೀವು ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಅವರು ಈಗ ದಾರಿ ಇನ್ನಷ್ಟೇ ಬಂದು ಸೇರ್ಪಡೆ ಆಗ್ತಾರೆ. ನಾನು ಕೆಲವು ಮಾಹಿತಿಗಳನ್ನು ಈಗ ನಿಮ್ಮ ಮುಂದೆ ಕೊಡ್ತೇನೆ. ಆ ಮಾಹಿತಿಗಳು ಏನಂದ್ರೆ, ಈ ಇಡೀ ಚಳವಳಿಯನ್ನ ನಾವು ಹೇಗೆ ಬರಲಿರುವಂತಹ ದಿವಸಗಳಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋದಕ್ಕೆ ಈ ಯಲ್ಲಾಪುರ, ಶಿರ್ಸಿ ಮತ್ತು ಸಿದ್ದಾಪುರ ತಾಲೂಕು, ನೆಕ್ಸ್ಟ್ ಕುಮಟಾದಲ್ಲಿ ಈ ಎಲ್ಲ ತಾಲೂಕುಗಳನ್ನ ಒಳಗೊಂಡಂತಹ ಜಾಗೃತಿ ಸಮಾವೇಶಗಳು ಎಲ್ಲ ಭಾಗಗಳಲ್ಲಿ ಆಗ್ಬೇಕು. ಇವತ್ತು ನಾವು ಅಘನಾಶಿನಿಯಲ್ಲಿ ಸಿದ್ದಾಪುರದಲ್ಲಿ ಮಾಡ್ತಾ ಇದ್ದೇವೆ, ಯಲ್ಲಾಪುರದಲ್ಲಿ ಮಂಚಿಕೆರೆ ಸಮೀಪ ಆಯಿತು, ಸಹಸ್ರಲಿಂಗದಲ್ಲಾಯಿತು, ಅಲ್ಲಿ ಪಟ್ಟಣದ ಹೊಳೆದಲ್ಲಾಯಿತು. ನಾವೀಗ ಮುಂದಿನ ಭಾಗವಾಗಿ ಕುಮಟಾದಲ್ಲಿ ಕೂಡ ಹೋಗಿ ಜಾಗೃತಿ ಸಭೆಗಳನ್ನು ಅಲ್ಲಿಯ ಶಾಸಕರು, ಅಲ್ಲಿಯ ಸಂಘ ಸಂಸ್ಥೆಗಳ ಜೊತೆಗೆ ನೇತೃತ್ವದಲ್ಲಿ ನಾವು ಮಾಡಬೇಕಾಗಿದೆ. ಮುಂದಿನ ಹೆಜ್ಜೆ ಅದು ಈ ನವೆಂಬರ್ ತಿಂಗಳ ಕೊನೆ ವಾರದಲ್ಲಿ. ನಾವು ಅಂದುಕೊಂಡಿದ್ದು ಈ ಎರಡೂ ಒಂದು ಏನು ಅಘನಾಶಿನಿ ಮತ್ತು ಬೇಡ್ತಿ ಕಣಿವೆ ವಿಷಯ ಏನಿದೆ, ಇದರ ಜೊತೆಗೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧ ಬಹಳ ದೊಡ್ಡದಾದಂತಹ ಹೋರಾಟ ನಡೀತಾ ಇದೆ. ನಾಳೆ 11ನೇ ತಾರೀಕು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ನೇತೃತ್ವದ ಒಂದು ದೊಡ್ಡ ಸಭೆ ಶಿವಮೊಗ್ಗದಲ್ಲಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಈಗಷ್ಟೇ ಮೊನ್ನೆ ಆಯಿತು. ಈ ರೀತಿಯಲ್ಲಿ ನಮ್ಮ ಜಿಲ್ಲೆಯ ನದಿಗಳನ್ನು ಪೂರ್ಣ ಸಾಯಿಸುವ ದಿಕ್ಕಿನಲ್ಲಿ ಹೊರಟಿರುವಂತಹ ಈ ಬೃಹತ್ ಯೋಜನೆಗಳೇನಿದೆ ಅವುಗಳಿಗೆ ತಡೆ ಒಡ್ಲೇಬೇಕಾದಂತ ಹೋರಾಟವನ್ನು ಮಾಡಬೇಕಾದಂತಹದ್ದು, ಸಂಘಟನೆ ಮಾಡುವಂತಹದ್ದು ಎಲ್ಲಾ ಸಮುದಾಯಗಳು. ಇವತ್ತಿನ ಸಭೆಯಲ್ಲೂ ಕೂಡ ಈ ಪ್ರದೇಶದ ಎಲ್ಲಾ ಸಮುದಾಯಗಳ ಜನಗಳು ಇಲ್ಲಿ ಭಾಗವಹಿಸಿದ್ದಾರೆ. ಇದನ್ನೇ ನಾವು ಮತ್ತೆ ಮುಂದುವರಿಸಿಕೊಂಡು ಹೋಗಬೇಕಾಗ್ತದೆ. ಇಲ್ಲಿ ಯಾವುದೇ ರೀತಿಯ ಬೇರೆ ಧ್ವನಿಗಳು, ಒಡಕ ಧ್ವನಿಗಳು ಬರದಂತೆ ನಮ್ಮ ಜಿಲ್ಲೆ ಉತ್ತರ ಕನ್ನಡ ಉಳಿಸಿ ಘೋಷಣೆಯನ್ನ ನಾವು ಮಾಡಬೇಕಾಗಿದೆ. ಉಳಿಸಿ ಉಳಿಸಿ ಉತ್ತರ ಕನ್ನಡ ಉಳಿಸಿ, ಉಳಿಸಿ ಉಳಿಸಿ ಉತ್ತರ ಕನ್ನಡ ಉಳಿಸಿ, ಉಳಿಸಿ ಉಳಿಸಿ. ಇಲ್ಲಿ ಜನವರಿ ಈ ಕೊನೆ ಬಹಳ ದೊಡ್ಡದಾದಂತಹ ಕಾರ್ಯಕ್ರಮದ ಬಗ್ಗೆ ಮತ್ತೆ ಸ್ವರ್ಣವಲ್ಲಿ ಸ್ವಾಮೀಜಿ ಅವರು ಹೇಳೋರಿದ್ದಾರೆ. ನಾಳೆ ಈ ಒಂದು ನವೆಂಬರ್ ತಿಂಗಳ 23ನೇ ತಾರೀಕು ಇಲ್ಲಿ ಬಂದಿರುವಂತಹ ಎಲ್ಲಾ ಸಹಕಾರಿ ಸಂಘಗಳ ಮುಖ್ಯಸ್ಥರು, ಪಂಚಾಯತ್ಗಳ ಮುಖ್ಯಸ್ಥರು, ಇಲ್ಲಿರುವಂತಹ ಈ ಬೇಡ್ತಿ ಸಮಿತಿಯ ಪ್ರಮುಖರು, ಸಂಚಾಲಕರು, ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡ್ತೇನೆ. ನೀವು ಮಾತೃ ಮಂಡಳಿಯ ಪ್ರಮುಖರು ಇದ್ದೀರಿ. ನೀವುಗಳು ಈ ಪ್ರದೇಶದಿಂದ, ಅಘನಾಶಿನಿ ಪ್ರದೇಶದಿಂದ 100 ಸಂಖ್ಯೆಯಷ್ಟು ಎಲ್ಲ ನಾನು ಉಲ್ಲೇಖ ಮಾಡಿರುವಂತವರು ತೋಟಗಾರ ಸೊಸೈಟಿ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ತೋಟಗಾರ ಸೊಸೈಟಿನಲ್ಲಿ ಶಿರ್ಸಿಯಲ್ಲಿ ನವೆಂಬರ್ 23ನೇ ತಾರೀಕು ಒಂದು ವಿಜ್ಞಾನಿ ಸಮ್ಮೇಳನವನ್ನು ಮಾಡ್ತೀವಿ. ಇಡೀ ರಾಜ್ಯದ
ಖ್ಯಾತ ವಿಜ್ಞಾನಿಗಳಲ್ಲಿ ಬರ್ತಾರೆ. ಏನು ಇದು ಪಶ್ಚಿಮ ಘಟ್ಟ, ಏನ್ ಆಗ್ತಾ ಇದೆ ಇಲ್ಲಿ, ಯಾವ ರೀತಿ ನಾಶ ಆಗ್ತಾ ಇದೆ, ಇದಕ್ಕೆ ಈ ರೀತಿ ಬೃಹತ್ ಯೋಜನೆಗಳು ಬಂದರೆ ಏನಾಗ್ತದೆ, ನದಿ ತಿರುವು ಮಾಡೋದ್ರಿಂದ ಏನೆಲ್ಲ ಅವಘಡಗಳು ಸಲ್ಲಿಸ್ತವೆ ಅಥವಾ ಅದಕ್ಕಿರುವಂತಹ ವೈಜ್ಞಾನಿಕವಾದಂತಹ ಕಾರಣಗಳೇನು ಅನ್ನೋದ್ರ ಬಗ್ಗೆ ಒಂದು ವಿಶ್ಲೇಷಣೆ ನಡೀತದೆ. ಆ ಒಂದು ಸಮ್ಮೇಳನದಲ್ಲೂ ಕೂಡ ತಾವು ಪಾಲ್ಗೊಳ್ಬೇಕು. ಈಗಾಗಲೇ ಅವರು ಪ್ರಸ್ತಾಪ ಮಾಡಿದ್ರು, ನೀವು ಬೆಂಗಳೂರಿನಲ್ಲಿರುವಂತಹ ಮಕ್ಕಳ ಬಗ್ಗೆ ನೀವು ಅವರಿಗೆ ಹೇಳಬೇಕು ಅಂತ ಹೇಳಿ. ಡಿಸೆಂಬರ್ 13ನೇ ತಾರೀಕು ಬೆಂಗಳೂರಿನ ಭಾರತೀಯ ವಿದ್ಯಾಭವನದಲ್ಲಿ, ಡಿಸೆಂಬರ್ 13ನೇ ತಾರೀಕು ನೆನ್ಪಿಟ್ಕೊಳ್ಳಿ, ಭಾರತೀಯ ವಿದ್ಯಾಭವನ ಬೆಂಗಳೂರಿನಲ್ಲಿ. ಇದ್ರ ಬಗ್ಗೆ ಮತ್ತೆ ಮಾಹಿತಿಯನ್ನು ಹೇಳ್ತೇವೆ. ನಿಮ್ಮ ಯಾರ್ಯಾರ ಮಕ್ಕಳು ಬೆಂಗಳೂರಿನಲ್ಲಿದ್ದಾರೆ ಅವರೆಲ್ಲ ಹಾಜರಾಗಬೇಕಲ್ಲಿ 3 ಗಂಟೆಗೆ, ಡಿಸೆಂಬರ್ 13ನೇ ತಾರೀಕು 3 ಗಂಟೆಗೆ ಭಾರತೀಯ ವಿದ್ಯಾಭವನದಲ್ಲಿ ಬೆಂಗಳೂರಿನಲ್ಲಿ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯಿಂದ ಒಂದು ವೈಜ್ಞಾನಿಕವಾದಂತಹ ಅವರು ಆ ರೀತಿಯ ಒಂದು ಏನು ದೊಡ್ಡದಾದಂತಹ ಸಭೆಯನ್ನ ಬೆಂಗಳೂರಿನವರು ಏರ್ಪಡಿಸ್ತಾ ಇದ್ದಾರೆ. ಆ ಸಭೆಯಲ್ಲಿ ಬೆಂಗಳೂರಿನಲ್ಲಿರುವಂತಹ ಈ ಪ್ರದೇಶದ ಮಣ್ಣಿನ ಮಕ್ಕಳು ಭಾಗವಹಿಸಬೇಕು ಅಂತ ಎಲ್ಲರಿಗೂ ತಿಳಿಸ್ತೀರಲ್ವಾ ನೀವು? ಬೆಂಗಳೂರಿನಲ್ಲಿ ಎಷ್ಟನೇ ತಾರೀಕಿಗಿದೆ? 13. ಡಿಸೆಂಬರ್ 13. ನೆನ್ಪಿಟ್ಕೊಳ್ರಿ, ಭಾರತೀಯ ವಿದ್ಯಾಭವನ ಮಧ್ಯಾಹ್ನ 3 ಗಂಟೆಗೆ. ಅದರ ನಂತರದಲ್ಲಿ ಜನವರಿ ತಿಂಗಳ 11ನೇ ತಾರೀಕು ಭಾನುವಾರ ಶಿರ್ಸಿಯಲ್ಲಿ MES ಕಾಲೇಜ್ ಮೈದಾನದಲ್ಲಿ ಬಹಳ ದೊಡ್ಡದಾದಂತಹ ಜನಸಮಾವೇಶ, ಇಡೀ ಜಿಲ್ಲೆಯ ಜನತೆ ಬರಬೇಕು. ಬೇಡ್ತಿ ಅಘನಾಶಿನಿ ಉಳಿಸಿ ಎನ್ನುವಂತಹ ಘೋಷಣೆ ಮುಗಿಲು ಮಿಟ್ಟಬೇಕು. ಅದನ್ನ ಮಾಡುವಂತ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಸಮಾವೇಶಗಳನ್ನು ಮಾಡಿದ್ದೀವಿ. ಇಲ್ಲಿ ಬಂದಿರುವಂತಹ ಸಾವಿರಾರು ಜನಗಳು ನಮ್ಮ ಮನೆಗಳಿಗೆ ಹೇಳಿ ನಾವು ಈ ಇಡೀ ಕಣಿವೆ ಜನಗಳ ಮನೆಗಳನ್ನ ಮುಟ್ಟಬೇಕು, ಮನಸ್ಸನ್ನ ಮುಟ್ಟಬೇಕು, ಮನೆಗಳನ್ನ ಮುಟ್ಟಬೇಕು, ಕರಪತ್ರಗಳು ಹೋಗ್ಬೇಕು, ವಾಟ್ಸಪ್ನಲ್ಲಿ ಹೇಳಬೇಕು, ನಮ್ಮ ನೆಂಟರಿಗೆ ಹೇಳ್ಬೇಕು, ಇಷ್ಟರಿಗೆ ಹೇಳ್ಬೇಕು. ನಾವು ಮೊದಲು ಗಟ್ಟಿ ಮನಸ್ಸು ಮಾಡಿ ಎಲ್ಲರಿಗೆ ಹೇಳ್ಬೇಕು. ಎಷ್ಟನೇ ತಾರೀಕು ಶಿರ್ಸಿ ಬರಬೇಕು? ಜನವರಿ 11. ನೀವು ಹೆಣ್ಮಕ್ಳು ಹೇಳ್ತೀರಿ, ಗಂಡು ಮಕ್ಳು ಯಾರು ಹೇಳೋದೇ ಇಲ್ಲ. ಸೊ ಉಳಿಸಿ ಉಳಿಸಿ ಅಘನಾಶಿನಿ ಉಳಿಸಿ, ಉಳಿಸಿ 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 ಉಳಿಸಿ. ಈ ಇಷ್ಟು ಮಾಹಿತಿಗಳನ್ನ ನಿಮ್ಗೆ ಹೇಳಿದ್ದೀನಿ. ಯಾರು ಸಂಗತಿಗಳನ್ನ ನೀವು ಮರಿಬಾರ್ದು. ನಮ್ಮ ಶಾಸಕ ಮಿತ್ರರು ಭೀಮಣ್ಣ ನಾಯಕ್ ಅವರು ನಮಗೆ ಈಗ ಅವರು ಮಾತಾಡೋರಿದ್ದಾರೆ. ಆ ನಂತರದಲ್ಲಿ ನಮ್ಮ ಜನಪ್ರಿಯ ಸಂಸದರು ಮಾತಾಡೋರಿದ್ದಾರೆ. ಆನಂತರ ಸ್ವಾಮಿ ದ್ವಯರದು ಆಶೀರ್ವಚನ ಇದೆ. ಇದಿಷ್ಟು ಕಾರ್ಯಕ್ರಮಗಳಲ್ಲಿ ಇಲ್ಲಿರುವಂಥವ್ರು ಯಾರು ಹೋಗಬಾರ್ದು. ಅವತ್ತು ಸ್ವಾಮಿಗಳು ಹೇಳ್ತಾ ಇದ್ರು, ಸಂಜೆ ಕಾರ್ಯಕ್ರಮ ಮಾಡಿದ್ರೆ ಎಲ್ಲರೂ ಹಾಲು ಕುಡಿಲಿಕ್ಕೆ, ಹಾಲು ಕರೀಲಿಕ್ಕೆಲ್ಲ ಹೋಗ್ಬೇಕು, ಎಮ್ಮೆ ಕರೀಲಿಕ್ಕೆ ಹೋಗ್ಬೇಕು ಅಂತಾರೆ. ಏನ್ ಮಾಡೋದು, ನಾವು ಬೆಳಗ್ಗೆನೆ ಮಾಡೋಣ ಅಂತ. ಇಲ್ಲ, ಇಂಥ ದೊಡ್ಡದಾದಂತಹ ಸಮಾವೇಶಕ್ಕೆ ನಾವು ಎಲ್ಲವನ್ನು ಅಡ್ಜಸ್ಟ್ ಮಾಡ್ಕೊಂಡು ಬರ್ತೇವೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಸ್ವಾಮೀಜಿಯವರಿಗೆ ಹೇಳಿದರು. ಹಾಗಾಗಿ ನಾವು ಯಾರು ಈ ಕಾರ್ಯಕ್ರಮ ಪೂರ್ತಿ ಭಾಗವಹಿಸಬೇಕು ಅಂತ ಹೇಳಿ ಇಡೀ ಬೇಡ್ತಿ ಅಘನಾಶಿನಿ ಕಣಿವೆಯ ಹೋರಾಟ ಯಶಸ್ಸಾಗುವವರೆಗೆ ನನ್ನ ಮಾಧ್ಯಮ ಮಿತ್ರರಿದ್ದಾರೆ. ಇಲ್ಲಿ ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ನಮ್ಮ ಇಷ್ಟು ವರ್ಷಗಳ ಈ ಒಂದು ಪಶ್ಚಿಮ ಘಟ್ಟದ ಜನಾಂದೋಲನವನ್ನ ಯಶಸ್ವಿ ಮಾಡೋದಕ್ಕೆ, ನಮಗೆ ಎಲ್ಲರಿಗೂ ಈ ಮಾಹಿತಿಗಳನ್ನು ತಲುಪಿಸೋದಕ್ಕೆ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿದೆ. ನಾನು ಅವರೆಲ್ಲರನ್ನೂ ನಿಮ್ಮ ಚಪ್ಪಾಳೆ ಮೂಲಕನೇ ಮತ್ತೊಂದು ಸರ್ತಿ ಅವರಿಗೆ ಅಭಿನಂದನೆಯನ್ನು ಹೇಳಿ, ಉಳಿಸಿ ಉಳಿಸಿ ಪಶ್ಚಿಮ ಘಟ್ಟ ಉಳಿಸಿ, ಉಳಿಸಿ ಉಳಿಸಿ ಪಶ್ಚಿಮ ಘಟ್ಟ ಉಳಿಸಿ, ಉಳಿಸಿ ಉಳಿಸಿ ಅಘನಾಶಿನಿ ಉಳಿಸಿ, ಉಳಿಸಿ ಉಳಿಸಿ ಅಘನಾಶಿನಿ ಉಳಿಸಿ. ನಮ್ಮದು ನಮ್ಮದು ಅಘನಾಶಿನಿ ನಮ್ಮದು, ನಮ್ಮದು ನಮ್ಮದು ಅಘನಾಶಿನಿ ನಮ್ಮದು, ನಮ್ಮದು ನಮ್ಮದು. ಎಲ್ಲರಿಗೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಬೇಡ್ತಿ ಅಘನಾಶಿನಿ ಕೊಳ್ಳ ಇದರ
ಹೋರಾಟ ಸಮಿತಿಯ ಈ ವೇದಿಕೆಯ ಸಾನ್ನಿಧ್ಯ ವಹಿಸತಕ್ಕಂಥ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಕೆನರಾ ಲೋಕಸಭೆಯ ಸದಸ್ಯರು ಶ್ರೀಯುತ ವಿಶ್ವೇಶ್ವರ ಕಾಗೇರವರೇ, ಈ ಕಾರ್ಯಕ್ರಮದ ಅನೇಕ ಹೋರಾಟಗಳನ್ನು ಮಾಡಿ ಈಗಾಗಲೇ ಈ ಸಮೂಹಕ್ಕೆ ಅನೇಕ ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ಅನಂತ್ ಆಸೀಸರ್ ಹೆಡೆ ಅವರೇ, ಈ ಪಂಚಾಯತ್ನ ಅಧ್ಯಕ್ಷರು ಸ್ನೇಹಿತರಾಗಿರ್ತಕ್ಕಂಥ ನಾಗಪತಿ ಗೌಡ್ರವರೇ, ಇಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಬಹಳ ಭಯದ ವಾತಾವರಣದಲ್ಲಿ ಸೇರಿರ್ತಕ್ಕಂಥ ತಾಯಿಂದಿರೇ, ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ನಾನು ಕಾಗೇರಿ ಸಾಹೇಬ್ ಮೊದಲು ಮಾತಾಡಲಿ ಅಂತ ಇದ್ದೆ, ನಂತರ ನಾನು ಮಾತಾಡ್ಕೊಂತ ಇದ್ದೆ. ಅದೇನೇ ಇರಲಿ, ನಾವೆಲ್ಲರೂ ಕೂಡ ಶ್ರೀಗಳ ಸಂದೇಶ, ಶ್ರೀಗಳ ಆದೇಶ ಅದನ್ನು ಪಾಲನೆ ಮಾಡ್ತಕ್ಕಂಥ ಸಮೂಹ ನಮ್ಮೆಲ್ಲರೂ ಕೂಡ ಆಗಿದೆ. ಅದನ್ನು ನಾವೆಲ್ಲರೂ ಕೂಡ ಅನುಸರಿಸಲೇಬೇಕಾಗತ್ತೆ. ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಜಿಲ್ಲೆ, ಒಳ್ಳೆ ಪರಿಸರವನ್ನು ಹೊಂದಿರತಕ್ಕಂಥ ಜಿಲ್ಲೆ, ಒಳ್ಳೆ ಕಾಡುಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ. ಒಂದು ಕಡೆ ಸಮುದ್ರವನ್ನು ನೋಡ್ತಕ್ಕಂಥದ್ದು, ಸಹ್ಯಾದ್ರಿ ಪರ್ವತವನ್ನು ಹೊಂದಿರುವಂತಹದ್ದು, ಆ ಸಹ್ಯಾದ್ರಿ ಪರ್ವತದ ಮಧ್ಯದಲ್ಲಿ ಜೋಗ ಜಲಪಾತ ಧುಮುಕುವಂತಹದ್ದು, ಅದರ ಮಧ್ಯದಲ್ಲಿ ತುಂಬು ಅರಣ್ಯ, ಅಡಿಕೆಯ ತೋಟನ ಹೊಂದಿರತಕ್ಕಂಥ ಕೃಷಿಕರು ಮತ್ತು ಭತ್ತ ಬೇರೆ ಬೇರೆ ಬೆಳೆಯನ್ನು ಬೆಳೀತಕ್ಕಂಥ ಮಲೆನಾಡಿನ ಬಾಂಧವಗಳು ಮತ್ತು ಅರೆ ಮಲೆನಾಡು, ಸ್ವಲ್ಪ ಬಯಲುಸೀಮೆಯನ್ನು ಹೊಂದಿರತಕ್ಕಂಥ ನಮ್ಮ ಜಿಲ್ಲೆ ಬಹಳ ಅದ್ಭುತವಾಗಿರುವಂಥ, ಈ ದೇಶದ ಜನಗಳಿಗೆ ಮತ್ತು ರಾಜ್ಯದ ಕೆಲವು ಮುಖಂಡರಿಗೆ ನಮ್ಮ ಜಿಲ್ಲೆ ಮೇಲೆ ಅದೆಷ್ಟು ಅಪಾರ ವಿಶ್ವಾಸವನ್ನು ಗೊತ್ತಿಲ್ಲ. ಆದರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು 10-20 ಲಕ್ಷ ಜನಗಳಲ್ಲಿ ನಾವೇನಿದ್ದೀವಿ, ಇಷ್ಟೊಂದು ದೊಡ್ಡ ಜನಸಂಖ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಬರೀ ಸುಮಾರು 16-17% ಮಾತ್ರ ನಮಗೆ ರೆವಿನ್ಯೂ ಜಮೀನು ಇರುವಂಥ, ಇನ್ನು ಮಿಕ್ಕಿ ಪೂರ್ತಿನೂ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನು. ಈ 18% ಅಲ್ಲಿ ಸ್ವಲ್ಪ ಹೆಚ್ಚಿರ್ಬೋದು, 1% ಹೆಚ್ಚು ಕಡಿಮೆ ಇರಬಹುದು. ಇಷ್ಟು ಜಮೀನಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಚಿಕ್ಕದಾಗಿ ಕೃಷಿಯನ್ನು ಮಾಡ್ಕೊಂಡು ಬಂದಿದ್ವಿ. ನಾವು ಅನೇಕ ಸಾವಿರಾರು ಕುಟುಂಬಗಳು ಇವತ್ತು ಅವರ ಜೀವನಕ್ಕಾಗಿ, ಬದುಕಿಗಾಗಿ ಅರಣ್ಯ ಅತಿಕ್ರಮಣ ಮಾಡಿಕೊಂಡು ಜೀವನವನ್ನು ಮಾಡ್ತಕ್ಕಂಥ ಸಮೂಹಕ್ಕೆ ಇವತ್ತು ನಾವು ರಕ್ಷಣೆಯನ್ನು ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಅದ್ರ ಜೊತೆಯಲ್ಲಿ ನಾವು ತೋಟದ ಬೆಳೆಗಾರಿದ್ದೀವಿ. ನಾವು ಒಂದ್ ಕಡೆ ಬೆಟ್ಟವನ್ನು ಹೊಂದಿರತಕ್ಕಂಥ ಸ್ನೇಹಿತರು ನಾವಿದ್ದೀವಿ. ನಾವು ಅದು ಸುಮಾರು ಈಗ 2010-12ರಲ್ಲಿ ಬಹುಕರವಾಗಿ ಅದರ ಸಂಕಟದಲ್ಲಿ ನಾವೆಲ್ಲ ಅಡಿಕೆ ಬೆಳೆಗಾರರು ಕೂಡ ನಾವಿದ್ದೀವಿ. ನಾವು ಇಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಡ್ಯಾಮ್ಗಳನ್ನು ಹೊಂದಿರುವಂತಹದ್ದು, ಅನೇಕ ದೇಶಕ್ಕೆ ರಾಜ್ಯಕ್ಕೆ ಬೆಳಕನ್ನು ಚೆಲ್ತಕ್ಕಂಥ, ವಿದ್ಯುತ್ತಿಗೆ ತ್ಯಾಗವನ್ನು ಮಾಡಿರ್ತಕ್ಕಂಥ ಜಿಲ್ಲೆ ನಮ್ಮದು. ಅದ್ರ ಜೊತೆಯಲ್ಲಿ ನಮ್ಮ ಅನೇಕ ಜಲ ವಿದ್ಯುತ್ಗಳಿರ್ಬೋದು, ಕೈಗಾ ಇರ್ಬೋದು, ಸೀಬರ್ಡ್ ಅಂತ ಯೋಜನೆ ಇರ್ಬೋದು, ಈಗ ಅನೇಕ ಯೋಜನೆಗಳನ್ನ ಹೊಂದಿರತಕ್ಕಂಥದ್ರಲ್ಲಿ ಆ ಕಡೆ ದಾಂಡೇಲಿ ಭಾಗದಲ್ಲಿ ಟೈಗರ್ ಪಾರ್ಕ್ ಸಾವಿರಾರು ಎಕರೆ ಜಮೀನು ಅರಣ್ಯದಲ್ಲಿ ಹೊಂದಿರುವಂತಹದ್ದು. ಹೀಗೆಲ್ಲ ಜಮೀನು ಈ ರೀತಿ ಹೋದಾಗ ಇಲ್ಲಿರ್ತಕ್ಕಂಥ ಜನಗಳ ಭವಿಷ್ಯದ ಬಗ್ಗೆ ಚಿಂತನೆಯನ್ನ ಮಾಡಿರ್ತಕ್ಕಂಥ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ರಾಜಕಾರಣಿ ಇರ್ಬೋದು, ಸ್ವಲ್ಪ ಯೋಚನೆಯನ್ನ ಮಾಡಿ ಈ ಇಲ್ಲಿಯ ಜನಗಳನ್ನ ಅವರ ಜೀವನದ ಶೈಲಿ ಯಾವ ರೀತಿ ಅನ್ನೋದನ್ನ. ಆದರೆ ನಮ್ಮ ಜಿಲ್ಲೆಯ ಜನ ಬಹಳ ಬುದ್ಧಿವಂತರು, ತಾಳ್ಮೆ ಸಹನೆಯನ್ನ ಮೀರಿ ಇವತ್ತು ಹೋಗ್ತಾ ಇದೆ. ಇವತ್ತು ಇದೇ ರೀತಿ ಮುಂದೆ ಹೊರದ್ರೆ, ಇದೇ ರೀತಿ ಇಲ್ಲಕ್ಕೆಲ್ಲ ಯೋಜನೆಗಳನ್ನ ನಮ್ಮ ಜಿಲ್ಲೆಗೆ ತಂದು ಹಾಕಿದ್ರೆ, ಇನ್ನು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಅದನ್ನ ಮಿತಿ ಮೀರಿ ಸಹನೆಯನ್ನ ಕಳ್ಕೊಂಡು ಹೋರಾಟವನ್ನ ಮಾಡಬೇಕಾಗ್ತದೆ. ಅದಕ್ಕೆ ಅವಕಾಶವನ್ನು ಕೊಡಬೇಡಿ ಅನ್ನೋಂಥ ವಿನಂತಿಯನ್ನ ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವರಿಗೆ ತಮ್ಮ ಮುಖಾಂತರ ನಮ್ಮ ವಿನಂತಿಯನ್ನ ನಾನು ಅರ್ಪಿಸೋದಕ್ಕೆ ಬಯಸ್ತೇನೆ.
ಇವತ್ತು ಹೌದು ಅಘನಾಶಿನಿಯನ್ನ ನದಿ ತಿರುವು ಯಾವ ವೈಜ್ಞಾನಿಕವಾಗಿ ಮಾಡ್ತಿರೋದು ಗೊತ್ತಿಲ್ಲ. ಇದು ಅಘನಾಶಿನಿಯಲ್ಲಿ ಎಷ್ಟು ನೀರು ಬರುತ್ತೆ ಅನ್ನೋದು ಆ ವಿಜ್ಞಾನಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಇವತ್ತೇನೋ ಸ್ವಲ್ಪ ಮಳೆ ಆಗಿದೆ, ಹೋದ ಇವತ್ತು ಸ್ವಲ್ಪ ಮಳೆ ಆಗಿದೆ. ನಿರಂತರವಾಗಿ 6 ತಿಂಗಳು ಮಳೆ ಆದರೂ ಕೂಡ ಒಂದು ತಿಂಗಳು ಒಂದು 15 ದಿವಸ ಮಳೆ ಹೋದ್ರೆ ಎಲ್ಲ ನದಿಗಳು ಜೀ ಅಂತ ಬತ್ತಿ ಹೋಗಂತ. ಎಲ್ಲವೂ ಕೂಡ ಒಂದು 2-3 ತಿಂಗಳು ಹೋದ್ರೆ ಬಹಳಷ್ಟು ಕಡೆ ನೀರು ಕುಡಿಯೋ ಕೂಡ ಸಿಗದಿರ್ತಕ್ಕಂಥ ನದಿ ಕೊಳ್ಳನ್ನು ನಾವು ನೋಡ್ತಾ ಇದ್ದೀವಿ. ನಾವು ಇಂಥ ಸಂದರ್ಭದಲ್ಲಿ ಈ ಯೋಜನೆಯನ್ನ ಯಾರು ಹುಟ್ಟಾಕಿರೋ ಅಂತ ಗೊತ್ತಿಲ್ಲ. ಈ ಕ್ಷೇತ್ರದ ಶಾಸಕನಿದ್ದೀನಿ ನಾನು. ನಮ್ಮ ಕೇಂದ್ರ ಲೋಕಸಭೆಯ ಸಂಸದರು ಇದ್ದಾರೆ. ಈಗ ನಾವು ಕೂಡ ನಮ್ಮ ಆಶೀಶ್ ಸರ್ ಎಲ್ಲರೂ ಸೇರಿ ಮಾನ್ಯ ಹೆಬ್ಬಾ ಸಾಹೇಬರು ಇರ್ಬೋದು, MLCಗಳು ಇರ್ಬೋದು, ಈ ವಿಚಾರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಸಮಯವನ್ನ ತಗೊಂಡು ಅವ್ರಿಗೆ ಹೋಗಿ ಬಹಳ ವಿವರವಾಗಿ ನಮ್ಮ ಕಾಗೇರಿ ಸಾಹೇಬರ ಮುಖಂಡತ್ವದಲ್ಲಿ ಮನವಿಯನ್ನು ಅರ್ಪಿಸಿದ್ವಿ ನಾವು. ಆ ಮನವಿಯನ್ನ ಆಲಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟ ಎಂಜಿನಿಯರ್ಸ್ನ ತಜ್ಞರನ್ನ ಕರೆದು ನಾನು ಚರ್ಚೆನ ಮಾಡಿ ಆ ವಿಚಾರಗಳನ್ನ ತಮಗೆ ತಿಳಿಸ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದೆ. ಅದರಲ್ಲಿ ನಾನು ಕೂಡ ನನ್ನದೇ ಆದಂಥ ಒಂದು ವಿನಂತಿ ಪತ್ರವನ್ನು ಕೂಡ ನೋಡಿದ್ದೀವಿ, ನಾನು ಕೂಡ ಅರ್ಪಿಸಿದ್ದೀನಿ. ನಾನು ಅದರಲ್ಲಿ ಅನೇಕ ವಿಚಾರಗಳನ್ನು ಕೂಡ ನಾನು ಅಲ್ಲಿ ಉಲ್ಲೇಖವನ್ನು ಮಾಡಿದ್ದೀನಿ. ನಾನು ಅದು ಮಾನ್ಯ ಬಹಳಷ್ಟು ಜನ ಮಾಧ್ಯಮ ಮಿತ್ರರು ಕೂಡ ಅದರ ವಿಚಾರವನ್ನು ಕೂಡ ತಾವು ಓದಿರಿದ್ದೀವಿ. ನನ್ನನ್ನು ಪರಿಚಯ ಮಾಡುವಾಗ ಒಂದು ಮಾತನ್ನು ಹೇಳಿದ್ರು, ಈ ಕ್ಷೇತ್ರದ ಶಾಸಕ ರೈತರ ಎಲ್ಲರ ನೋವಿನ ಜೊತೆಯಲ್ಲಿ ಬಂದಿರತಕ್ಕಂಥ ಶಾಸಕ ಅನ್ನುವಂತ ಅದ್ರಲ್ಲಿ ಮಾತೇ ಇಲ್ಲ ನನಗೆ. ಕಾಗೇರಿ ಸಾಹೇಬ್ ಹೇಗೆ ಅವರ ಜೀವನ ಶೈಲಿ ರಾಜಕೀಯವಾಗಿ ಶಾಸಕರಾಗಿ, ಮಂತ್ರಿಯಾಗಿ, ವಿಧಾನಸಭಾ ಅಧ್ಯಕ್ಷರಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದರು, ಅವರ ಜೊತೆಯಲ್ಲಿ ನಾನು ಕೂಡ ಈ ಕ್ಷೇತ್ರದ ಶಾಸಕನಾಗಿ ಜನಗಳ ನೋವಿನ ಮಧ್ಯದಲ್ಲಿ ಬೆಳೆದು ಬಂದಂಥವ್ರು ನಾನು. ಅದು ನೋವನ್ನು ಅರ್ಥವಂತವ್ರು ನಾನು. ನನಗೆ ಯಾವುದೇ ಜಾತಿ ಸಮಾಜ ನನಗೆ ಗೊತ್ತಿಲ್ಲ. ನನಗೆ ಎಲ್ಲರೂ ಒಂದೇ ವರ್ಗದಲ್ಲಿ ಇರ್ತಂಥವ್ರು. ನಾವು ಹೇಗೆ ಗುರುಗಳ ಹತ್ರ ಬಂದಾಗ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ದಯಪಾಲಿಸಿ ಅಂತ ನಾವು ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡ್ತೀವೋ, ಅದೇ ರೀತಿ ನಾವು ಕೂಡ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ, ಯಾವುದೇ ಒಂದು ಕಾಯಕವನ್ನು ಮಾಡುವಾಗ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥದ ಸೇವೆಯನ್ನು ಮಾಡ್ತಕ್ಕಂಥ ಮನೋಭಾವನೆ ಹೊಂದಿರತಕ್ಕಂಥ ಸ್ನೇಹಿತರು ನಾವು ಆಗಬೇಕಾಗ್ತದೆ. ಬಿಡಿ ಅಘನಾಶಿನಿಯನ್ನು ಬಂದ್ಬಿಟ್ಟಿದ್ರೆ ಆ ಭಾಗದ ಜನಕ್ಕೆ ತೊಂದರೆ ಆಗತ್ತೆ ಅನ್ನುವಂಥ ಭಾವನೆ ಯಾರಲ್ಲೂ ಕೂಡ ಬರಬಾರದು. ಆ ಭಾವನೆ ಯಾರಲ್ಲೂ ಬರಬಾರ್ದು ಅಂತಂದ್ರೆ ಇದೇ ರೀತಿ ನಾವು ಮೌನವನ್ನು ತಾಳಿದ್ರೆ, ಇದೇ ರೀತಿ ಬಂದಿರ್ತಕ್ಕಂಥ ಯೋಜನೆಗೆ ನಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ರೆ ಮುಂದೆ ನಿಮ್ಮ ಮನೆ ಬಾಗಿಲು ಕೂಡ ಇಂಥ ಯೋಜನೆ ಬಂದೇ ಬರುತ್ತೆ. ಅದನ್ನ ಯಾರು ಕೂಡ ಮರಿಬೇಡಿ. ಹಾಗೆ ತಮ್ಮ ನಾನು ವಿನಂತಿನ ಮಾಡ್ಕೊಳ್ತೀನಿ. ನಾನು ಈ ಅಘನಾಶಿನಿಯ ತಿರುವೇನಿದೆಯೋ ಇದು ಯಾರು ಕೂಡ ಮಾಡೋಕ್ಕೆ ಅಸಾಧ್ಯ. ಇದಕ್ಕೆ ಯಾರು ಕೂಡ ನಾವೆಲ್ಲರೂ ಸೇರಿ ಶ್ರೀಗಳ ಆಶೀರ್ವಾದ, 2 ಶ್ರೀಗಳ ಆಶೀರ್ವಾದದಿಂದ ನಾವು ಯಾರು ಕೂಡ ಇದಕ್ಕೆ ಅವಕಾಶವನ್ನು ಕೊಡಬಾರದು, ಕೊಡಲು ಸಾಧ್ಯನೂ ಇಲ್ಲ ಅನ್ನುವಂಥ ಸಂದೇಶ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಹೋಗಬೇಕು. ನಮ್ಮ ಮಾಧ್ಯಮ ಮಿತ್ರಗಳ ಮುಖಾಂತರ ಅದನ್ನ ತಿಳಿಸ್ಬೇಕು. ಅದ್ರ ಜೊತೆ ನಮ್ಮ ಆಶೀಶ್ ಸರ್ ಕೂಡ ಹೇಳಿದ್ರು, ನಾವು ಸಂಸದರ ಜೊತೆಯಲ್ಲಿ ಕೇಂದ್ರದ ಸಂಬಂಧಪಟ್ಟ ಮಂತ್ರಿಗಳು ಕೂಡ ನಮ್ಮ ಮನವಿಯನ್ನ ಸಲ್ಲಿಸುವಂಥದ್ದು ಇರಬಹುದು. ರಾಜ್ಯ ಸರ್ಕಾರವು ಕೂಡ ಮತ್ತೊಮ್ಮೆ ನಮ್ಮ ನೋವನ್ನ ತಿಳಿಸ್ತಕ್ಕಂಥ ಕೆಲಸಗಳು ಮುಂದೆ ಆಗಬೇಕು ಅನ್ನೋ ವಿನಂತಿಯನ್ನ ಮಾಡ್ಕೊಳಕ್ಕೆ ಬಯಸ್ತೇನೆ ನಾನು. ಹೀಗೆ ಇವತ್ತು ಅನೇಕ ವಿಚಾರದ ಅನೇಕ ನೋವಲ್ಲಿ ಇರ್ತಕ್ಕಂಥದ್ದು ನಾವು. ಹೌದು, ಇವತ್ತು ನದಿಯ ನೀರನ್ನು ನಾವು ಆ ಕಡೆ ತಗೊಂಡು ಹೋಗ್ಬಿಟ್ರೆ ಅವರು ಇಲ್ಲಿ ಇರೋರಿಗೆ ನೀರಿಲ್ಲ. ಇಲ್ಲಿ ಅಲ್ಪ ಸ್ವಲ್ಪ ಕೃಷಿಯನ್ನು ಮಾಡ್ಕೊಂಡಿರ್ತಕ್ಕಂಥ ರೈತರಿಗೆ ಅಲ್ಲಿ ಸ್ವಲ್ಪ ನೀರಿದೆ ಅಂತ ಸಂದರ್ಭದಲ್ಲಿ, ಬತ್ತಿ ಹೋದಂತ ಸಂದರ್ಭದಲ್ಲಿ ಆ ಇಂಜಿನಿಯರ್ ಯಾವ ಸೈಂಟಿಸ್ಟು ಯಾವ ರೀತಿಯಲ್ಲಿ ಬಂದು ಆ ಯೋಜನೆಯನ್ನು ಕೈ ಎತ್ಕೊಳ್ತಾರೋ ಗೊತ್ತಿಲ್ಲ. ಅದು ಅವರ ಕನಸಿನ ಮಾತು, ಅದು ಅಸಾಧ್ಯ. ಅದು ಆಗಲ್ಲ. ಇನ್ನು ಒಂದು ಬರೀ ಅಘನಾಶಿನಿ ಒಂದೇ ಅಂತಲ್ಲ, ಯಾವುದೇ ಯೋಜನೆಗಳು ನಮ್ಮ ಜಿಲ್ಲೆಗೆ ಬರಕೂಡು. ಯಾಕಂದ್ರೆ ಇಷ್ಟೆಲ್ಲ ಜಮೀನಲ್ಲಿ ಇರ್ತಕ್ಕಂಥ ಪುಟ್ಟ ಜಿಲ್ಲೆಯಲ್ಲಿ ಅರಣ್ಯವನ್ನು ಹೊಂದಿರ್ತಕ್ಕಂಥ ಪ್ರದೇಶದಲ್ಲಿ ಈ ಬೇರೆ ಬೇರೆ ಯೋಜನೆಗಳು ಇಲ್ಲಿ ಹೇಳ್ಬಿಟ್ರೆ ಇಲ್ಲಿರ್ತಕ್ಕಂಥ ಜನಸಮೂಹ ಏನ್ ಮಾಡಬೇಕು? ಆಯ್ತು ಸ್ವಾಮಿ, ಬನ್ನಿ. ಇವತ್ತೇನು ಸಾವಿರಾರು ಜನ ಇವತ್ತು ಕೃಷಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಬದುಕನ್ನು ಸಾಗಿಸ್ತಕ್ಕಂಥ ಜೀವ ಏನಿದಾವಲ್ಲ, ಅವರಿಗೇನು ಸಂದೇಶ ಕೊಡ್ತೀರಿ ನೀವು? ಇವತ್ತು ಬೆಟ್ಟ ಬೆಳಕೆದಾರ ಇದ್ದಾರಲ್ಲ, ಬಾಕರ ಅಂತಂದ್ರಲ್ಲ, ನನ್ನ ಮಾನ್ಯ ಶಾಸಕರು ಸಂಸದರು ಕೂಡ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ನಾನು. ಹೇಗಾಯ್ತು ಗೊತ್ತಿಲ್ಲ, ಇದು ಅದನ್ನು ಕೂಡ ನಾವು ಪರಾಮರ್ಶೆ ಮಾಡಲೇಬೇಕು, ನೋಡಲೇಬೇಕು ಅಂತ ಮಾತನ್ನು ಕೂಡ ಇಬ್ಬರು ಕೂಡ ಮಾತನಾಡಿದ್ವಿ ನಾವು. ಹೀಗೆ ಆ ವಿಚಾರ ಏನೇ ಇರಲಿ, ಇವತ್ತು ನಾವು
ನಮ್ಮ ರಾಜ್ಯ ಸರ್ಕಾರ ಇವತ್ತು ನಮ್ಮ ಆಶೀರ್ವಾದ ನಾನು ಶಾಸಕನಾದ ಮೊದಲನೇ ಅಧಿವೇಶನದಲ್ಲಿ ಅತಿಕ್ರಮಣದಾರರ ಬಗ್ಗೆ ನಾವು ಪ್ರಸ್ತಾಪವನ್ನು ನಾವು ಮಾಡಿದ್ವಿ. ನಾವು ಅತಿಕ್ರಮಣದಾರರ ಬಗ್ಗೆ ಪ್ರಸ್ತಾಪನೆ ಮಾಡಿದ ನಂತರದಲ್ಲಿ ಈಶ್ವರ್ ಖಂಡ್ರೆ ಅರಣ್ಯ ಮಂತ್ರಿಗಳು ಸದನ ಸಮಿತಿಯನ್ನು ಮಾಡಿ ಚರ್ಚೆಯನ್ನು ಮಾಡಿ ಆದ್ರೆ ಮತ್ತೆ 3 ತಲೆಮಾರಿದ್ದನ್ನ 1 ತಲೆಮಾರನ್ನು ಮಾಡಿ 3 ಎಕರೆವರೆಗೆ ನಾವು ಯಾರು ಅತಿಕ್ರಮಣ ಮಾಡಿದರೋ ಅದು ಸಕ್ರಮವನ್ನು ಮಾಡಿ ಅಂತ ಹೇಳಿ ವಿಧಾನಸಭೆಯಿಂದ ಅದನ್ನ ಅಲ್ಲಿ ಅನುಮತಿಯನ್ನು ಪಡೆದು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿರುವಂತಹದ್ದು. ನಾನು ಹಿಂದೂ ಕೂಡ ಕಾಂಗ್ರೆಸ್ ಸರ್ಕಾರ ಗಮನಕ್ಕೂ ತಂದಿದ್ದೆ ನಾನು. ಆದ್ರೆ ಮತ್ತೊಮ್ಮೆ ತಾವು ಕೂಡ ಪಾರ್ಲಿಮೆಂಟ್ ಅಲ್ಲಿ ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರ ಅತಿಕ್ರಮಣಕ್ಕೆ ಸಕ್ರಮವನ್ನು ಮಾಡಿಕೊಳ್ಳಿ ತಾವು ಕೂಡ ಸಹಕರಿಸಬೇಕು ಅಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳಕ್ಕೆ ಬಯಸ್ತೀನಿ ನಾನು. ಒಟ್ಟಿನಲ್ಲಿ ಇವತ್ತೇನು ನಮ್ಮ ಎರಡೂ ಸ್ವಾಮಿಗಳ ನೇತೃತ್ವದಲ್ಲಿ ಈ ಒಂದು ಅಘನಾಶಿ ನದಿ ಇರುವ ನಿಧಿಯೋ ಇದು ಕನಸಿನ ಮಾತು. ಶ್ರೀಗಳು ಯಾವ ಸಂದೇಶವನ್ನ, ಯಾವ ಆದೇಶವನ್ನ, ಯಾವ ಹೋರಾಟಕ್ಕೆ ಅವರು ಬರೀ ಕೈಗಳ ತೋರಿಸಿ ಅದನ್ನ ಚಾಲನೆಯನ್ನು ಕೊಡ್ತಾ ಇದ್ರು, ಅದಕ್ಕೆ ಇನ್ನೂ ಹೆಚ್ಚೆಚ್ಚು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಆ ಕಾರ್ಯಕ್ರಮವನ್ನ ಯೋಜನೆಯನ್ನ ವಿರೋಧನ ಮಾಡ್ತಕ್ಕಂಥ ಈ ಭಾಗದ ಸ್ನೇಹಿತರು ನಾವೆಲ್ಲರೂ ಕೂಡ ಆಗ್ಬೇಕಾಗತ್ತೆ. ಈ ರೀತಿಯನ್ನ ತಾವೆಲ್ಲರೂ ಕೂಡ ಮೌನವನ್ನ ನಾವು ಕೈಲೇಬೇಕಾಗತ್ತೆ. ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಲೇಬೇಕಾಗತ್ತೆ. ಆ ರೀತಿಯಲ್ಲಿ ನಾವು ಈ ಯೋಜನೆಯನ್ನ ಸಂಪೂರ್ಣವಾಗಿ ವಿರೋಧವನ್ನ ಮಾಡುವಲ್ಲಿ ನಿಮ್ಮಲ್ಲಿ ನಾನೊಬ್ಬನಾಗಿ ನಿಮ್ಮ ಧ್ವನಿಯಾಗಿ ನಾನು ಕೂಡ ಎತ್ತೀನಿ. ಶ್ರೀಗಳ ಸಂದೇಶವನ್ನ ನಾವೆಲ್ಲರೂ ಸೇರಿ ಪಾಲನೆ ಮಾಡೋಣ ಅನ್ನೋಂಥ ಮಾತು ಹೇಳಿ ಇವತ್ತಿಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರನ್ನು ಕೂಡ ಮತ್ತೊಮ್ಮೆ ಅಭಿನಯಿಸಿ ಮಾನ್ಯ ಸಂಸದರ ಮಾತನ್ನ ಮುಖಾಂತರ ಎರಡೂ ಶ್ರೀಗಳ ಸಂದೇಶವನ್ನ ಕೇಳೋವರೆಗೂ ಯಾರು ಕೂಡ ಆಚೆ ಹೋಗಬಾರ್ದು. ಯಾಕಂದ್ರೆ ಆಚೆ ಹೋದ್ವಿ ಅಂತಂದ್ರೆ ಇದೇನ್ ಬಿಡಿ ಕಾಟ ಸಾಧಿಸದೆ ಅನ್ನುವಂಥದಕ್ಕೆ ಯಾರು ಕೂಡ ಅವಕಾಶವನ್ನು ಮಾಡಿಕೊಡದೇ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಒಂದು ಅನಿಸಿಕೆಯನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಗಳಿಗೂ ಮತ್ತು ಸಂಘಟನೆಗಳಿಗೂ ಮತ್ತೊಮ್ಮೆ ಅಭಿನಂದಿಸಿ ನನ್ನೊಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಪರಮ ಪೂಜ್ಯ ಸ್ವಾಮೀಜಿಯವರ ಚರಣ ಕಮಲಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಶಾಸಕರಾದಂಥ ಶ್ರೀಯುತ ಭೀಮಣ್ಣ ನಾಯ್ಕ ಅವರೇ, ನಮ್ಮ ಪಶ್ಚಿಮ ಘಟ್ಟ ಕಾರ್ಯಪಡೆಯ ಹಿಂದಿನ ಅಧ್ಯಕ್ಷರು ಆತ್ಮೀಯರು ಆದಂತಹ ಅನಂತ ಶೀಸರ್ ಅವರೇ, ನಾಗಪತಿ ಗೌಡ್ರೆ ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ನಾವು ಇವತ್ತೊಂದು ಹೋರಾಟದ ಸಭೆಯಲ್ಲಿ ಸೇರಿದ್ದೇವೆ. ಆ ಹೋರಾಟದ ಮನಸ್ಥಿತಿಗಳು ಬಲವಾಗಿ ರೂಪುಗೊಂಡಾಗಲೇ ಯಶಸ್ಸಿನ ಮೆಟ್ಟಿಲನ್ನು ಹತ್ತಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ ಅಂತ ಹಿರಿಯರು ಹೇಳಿರೋ ಮಾತಿದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ನಿಮಗೆಲ್ಲರಿಗೂ ಗೊತ್ತೇ ಇದೆ, 2 ಘೋಷಣೆ ಅಂತೂ ನಮ್ಮೆಲ್ಲರಿಗೆ ಬಹಳ ಪ್ರೇರಣೆ ಕೊಟ್ಟಂಥದ್ದು. ಹಾಗಾಗಿ ನಾವು ಹಸಿರೆ ಅಂದ್ರೆ ಏನ್ ಹೇಳಬೇಕು, ಉಸಿರೆ ಉಳಿಸಿ ಉಳಿಸಿ ಪಶ್ಚಿಮ ಘಟ್ಟ ಉಳಿಸಿ, ಇದು ಎರಡನ್ನ ನಾನು ಘೋಷಣೆ ಹೇಳ್ತೀನಿ. ಉಳಿದಿದ್ದೆಲ್ಲ ಘೋಷಣೆಯನ್ನ ಹೇಳ್ತಾನೆ ಇದ್ದಾರೆ. ನನಗೆ ಯಾಕೋ ನಿಮ್ಮನ್ನೆಲ್ಲ ನೋಡಿದಾಗ ಈ ಘೋಷಣೆಯನ್ನ ಬಲವಾಗಿ ನಿಮ್ಮ ಹತ್ರ ಹೇಳಿಸ್ಬೇಕು, ಕೈ ಎತ್ತಿ ಒಮ್ಮೆ ಜೋರು ಹೇಳಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಹಸಿರೇ ಹಸಿರೇ ಉಳಿಸಿ 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 ಉಳಿಸಿ. ನನಗೆ ಇಲ್ಲಿಂದ ಕಂಡಿದೆ ಯಾರ್ಯಾರು ಕೈ ಎತ್ತಿಲ್ಲ ಅಂತ. ನಾನು ಇವತ್ತು ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಈ ಒಂದು ಯಶಸ್ವಿ ಬೈಕ್ ರ್ಯಾಲಿಯನ್ನ ನಡೆಸಿ ಈ ಹೋರಾಟದ ಸಮಾವೇಶವನ್ನು ನಡೆಸ್ತಾ ಇರೋದಕ್ಕೆ ಈ ಭಾಗದ ಸಂಘ ಸಂಸ್ಥೆಯ ಮತ್ತು ತಮ್ಮೆಲ್ಲರಿಗೆ ಈ ಪ್ರಮಾಣದಲ್ಲಿ ಜನ ಜಾಗೃತರಾದರೆ ಅದು ಯಾವುದೇ ಸರ್ಕಾರಗಳಿರಲಿ ಅದು ಕೇಳಲೇಬೇಕಾಗತ್ತೆ ಅನ್ನುವಂತಹ ಒಂದು ಸಂದೇಶವನ್ನು ನೀವು ಕೊಡ್ತಾ ಇರೋದಕ್ಕೆ ನೀವು ಅಭಿನಂದನೆ ಸಲ್ಲಿಸ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಜನಾಭಿಪ್ರಾಯವೇ ಮುಖ್ಯ.
ಜನಾಭಿಪ್ರಾಯದ ಆಧರಿಸಿ ಸರ್ಕಾರಗಳು, ಅದು ರಾಜ್ಯ ಇರಲಿ ಕೇಂದ್ರ ಇರಲಿ, ಸರ್ಕಾರಗಳು ಯೋಜನೆಗಳನ್ನ ರೂಪಿಸುತ್ತೆ. ಹಾಗಾಗಿ ನಮ್ಮ ಧ್ವನಿ ಮೊದಲಿಂದಲೂ ಬಹಳ ಬಲವಾಗಿದೆ. ಪಶ್ಚಿಮ ಘಟ್ಟ ಉಳಿಸಬೇಕು, ನಮ್ಮ ಜಿಲ್ಲೆಯ ಪ್ರಕೃತಿಯ ವೈಶಿಷ್ಟ್ಯತೆಗಳನ್ನು ಉಳಿಸಬೇಕು, ಈ ಜೀವ ವೈವಿಧ್ಯತೆಗಳನ್ನು ಉಳಿಸಬೇಕು. ಈಗ ನಾವು ಈ ಪುಣ್ಯ ಪವಿತ್ರ ಭೂಮಿಯಲ್ಲಿ ನಮ್ಮ ಜೀವನವನ್ನು ಹೇಗೆ ನಡೆಸ್ತಾ ಇದ್ದೇವೋ ಅದು ನಮ್ಮ ಪೂರ್ವಜರು ಕೊಟ್ಟಂತ ಕೊಡುಗೆ ಅದು. ಹಾಗಾಗಿ ನಮ್ಮ ಜವಾಬ್ದಾರಿ ಇದೆ, ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಇದೇ ಒಂದು ಉತ್ತಮವಾದ ವಾತಾವರಣದಲ್ಲಿ ಪರಿಸರವನ್ನ ಅವರಿಗೆ ಕೊಡಬೇಕಂತ ಜವಾಬ್ದಾರಿ ಇದೆ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಧ್ವನಿಯನ್ನು ಬಲಗೊಳಿಸಬೇಕು. ಧ್ವನಿ ಬಲಗೊಂಡಿದೆ, ಬಲಗೊಳ್ತಾ ಇದೆ. ಮೊದಲಿಂದಲೂ ಈ ಹೋರಾಟದಲ್ಲಿ ಯಶಸ್ಸನ್ನು ನಾವು ಕಂಡಿದ್ದೇವೆ. ಅದಕ್ಕೆ ಕಾರಣ ಅಂದ್ರೆ ನಾವು ಜಾಗೃತರಾಗಿದ್ದೇವೆ. ನಾವು ಜಾಗೃತರಾಗಿರೋದಕ್ಕೆ ಪರಮ ಪೂಜ್ಯ ಸ್ವಾಮೀಜಿ ಅವರ ನೇತೃತ್ವ ಇದೆ, ಅದು ನಮಗೆ ಶಕ್ತಿಯನ್ನ ಕೊಟ್ಟಿರೋದಿದೆ. ಹಾಗಾಗಿ ಸ್ವಾಮೀಜಿಗಳ ನೇತೃತ್ವ ಆಶೀರ್ವಾದದಿಂದ ನಾವೆಲ್ಲರೂ ಸಂಘಟಿತರಾಗಿ ನಮ್ಮ ಬೇಕು ಬೇಡಿಕೆಗಳನ್ನ ಬಲವಾಗಿ ಸಮಾಜದ ಮುಂದೆ, ಸರ್ಕಾರಗಳ ಮುಂದೆ ಹೇಳುವಂತಹ ಈ ವ್ಯವಸ್ಥೆಗೆ ನಾವೆಲ್ಲ ಜಾಗೃತವಾಗಿ ಇರಬೇಕು ಅನ್ನೋದನ್ನ ಕೇಳ್ಕೊಳ್ತೀನಿ. ಸಂಘಟಕರು ಇಷ್ಟು ಒಳ್ಳೆಯ ಪ್ರಯತ್ನವನ್ನ ಮಾಡಿರೋದಕ್ಕೆ, ರ್ಯಾಲಿಗಳ ದೃಶ್ಯವನ್ನೆಲ್ಲ ಕೇಳ್ತಾ ಇದ್ದೆ ನಾನು. ಇಡೀ ತಾಲೂಕಿನಿಂದ ಅದ್ಭುತವಾಗಿ ಜನಸಮೂಹ ಇಲ್ಲಿ ಸೇರಿದೆ. ಹಾಗಾಗಿ ಎಲ್ಲ ಕಡೆಯಿಂದ ನಾವು ಇಲ್ಲಿ ಸೇರಿ ಇದನ್ನು ಯಶಸ್ವಿಗೊಳಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ನಾವಿಲ್ಲಿ ಸೇರಿರುವಂತಹದ್ದು ನಮ್ಮ ಜಿಲ್ಲೆಗೆ ಬಂದಂತಹ 3 ಪ್ರಮುಖ ಯೋಜನೆಗಳನ್ನ ವಿರೋಧಿಸೋದಕ್ಕೆ. ನಾವು ಅಘನಾಶಿನಿ ಭಾಗದಲ್ಲಿ ಇಲ್ಲಿ ಸೇರಿದ್ದೇವೆ. ಯಾಕೆಂದ್ರೆ ಈ ನಮ್ಮ ಅಘನಾಶಿನಿಯನ್ನ ಇನ್ನೆಲ್ಲೋ ತೆಗೆದುಕೊಂಡು ಹೋಗಿ ನಮ್ಮನ್ನ ಇಲ್ಲಿ ಒಂದು ಮರಳು ಭೂಮಿಯನ್ನಾಗಿಸುವಂತಹ ಸ್ಥಿತಿ ಬರಬಾರದು ಅನ್ನೋ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಸೇರಿದ್ದೇವೆ. ಅದೇ ರೀತಿ ಬೇಡ್ತಿ ಯೋಜನೆಯ ಬಗ್ಗೆ ಸಹ ಧ್ವನಿ ಇವತ್ತು ಬಲಗೊಂಡಿದೆ. ಆ ಯೋಜನೆ ಸಹ ಕಣ್ಣು ಮುಂದೆ ಇದೆ. ಶರಾವತಿ ನದಿ ತಿರುವು ಯೋಜನೆ ಹೊನ್ನಾವರದಲ್ಲಿ, ಅದು ಸಹ ನಮ್ಮ ಕಣ್ಣು ಮುಂದೆ ಇದೆ. 3 ಯೋಜನೆಗಳು ಏಕಕಾಲಕ್ಕೆ ನಮ್ಮ ಜಿಲ್ಲೆಗೆ ಅಪ್ಪಳಿಸಿದೆ. ನಮ್ಮ ಜಿಲ್ಲೆಯ ಜನರ ನಿರಂತರವಾದ ಹೋರಾಟದ ಪ್ರಯತ್ನ ನಮ್ಮ ಜಿಲ್ಲೆ ಪರಿಸರ, ಇಲ್ಲಿಯ ಅರಣ್ಯ, ಇಲ್ಲಿಯ ವೈವಿಧ್ಯ ಇದೆಲ್ಲವೂ ಉಳ್ಕೊಂಡಿದೆ. ಇಷ್ಟಾದರೂ ಈ 3 ಯೋಜನೆಗಳು ನಮ್ಮ ಜಿಲ್ಲೆಗೆ ಬಂದರೆ ನಮ್ಮ ಜಿಲ್ಲೆ ಇನ್ನಷ್ಟು ಹೆಚ್ಚು ಅಪಾಯವನ್ನ ಎದುರಿಸಿ ಮುಂದಿನ ಪೀಳಿಗೆಗಳಿಗೆ ಬಹಳ ದೊಡ್ಡ ಒಂದು ತೊಂದರೆ ಆಗೋದ್ರೊಳಗೆ ಯಾವುದೇ ಅನುಮಾನ ಇಲ್ಲದೆ ಇರುವಂತಹ ಸ್ಥಿತಿ ನಿರ್ಮಾಣ ಆಗತ್ತೆ. ಹಾಗಾಗಿ ನಾವು ಹಿಂದೆ ಹೇಗೆ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಇದರ ಪ್ರಾಮುಖ್ಯತೆಯನ್ನು ಮನವರಿಕೆ ಮಾಡಿ ಯೋಜನೆಗಳನ್ನು ನಿಲ್ಲಿಸೋದಕ್ಕೆ ನಮಗೆ ಸಾಧ್ಯ ಆಗಿದೆಯೋ, ಮತ್ತೆ ಅದೇ ದಾರಿಯಲ್ಲಿ ನಾವು ಮುನ್ನಡಿಬೇಕಾಗಿದೆ. ಅದಕ್ಕೆ ಈ ರೀತಿಯ ಜನ ಸಂಘಟಿತವಾಗುವಂತಹ, ಜನ ಜಾಗೃತರಾಗುವಂತಹ ಪ್ರಯತ್ನಗಳು ಅದು ಬಲವಾಗಿ ನಡೀಬೇಕು. ಅದು ಪ್ರಾರಂಭ ಆಗಿರೋದಕ್ಕೆ ನಾನು ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತು ಅದರ ಪದಾಧಿಕಾರಿಗಳಿಗೆಲ್ಲರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಬಂಧುಗಳೇ, ನಮ್ಮ ಪಶ್ಚಿಮ ಘಟ್ಟದ ವೈವಿಧ್ಯತೆಗಳು ಈಗಾಗಲೇ ಇಲ್ಲಿ ಉಲ್ಲೇಖ ಆಗಿದೆ, ಮತ್ತೆ ನಾನು ಅದನ್ನೇ ಹೇಳೋದಕ್ಕೆ ಬಯಸೋದಿಲ್ಲ. ಒಂದು ಸುಸಂಸ್ಕೃತವಾದಂತಹ, ಸಂಸ್ಕಾರಯುತವಾದಂತಹ ಜನಸಮೂಹ ಇಡೀ ಜಿಲ್ಲೆಯಲ್ಲಿದೆ. 10 ಹಲವು ಸಾಮಾಜಿಕ ವೈವಿಧ್ಯತೆಯ ಜನಜೀವನ ಇಲ್ಲಿದೆ. ಈ ಎಲ್ಲ ವಿಶೇಷತೆಗಳು ಇದು ಉಳಿಬೇಕು. ಅದಕ್ಕೋಸ್ಕರವಾಗಿ ನಾವು ಸಾಮಾಜಿಕವಾಗಿ ಮನುಷ್ಯ ಸಹಜವಾಗಿ ಇರುವಂತವ್ರು ಒಂದು ಕಡೆ ಆದರೆ, ಪ್ರಾಣಿಗಳಲ್ಲಿ, ಇಲ್ಲಿಯ ವನಸ್ಪತಿಗಳಲ್ಲಿ, ಗಿಡ ಮರಗಳಲ್ಲಿ ಎಲ್ಲದರೊಳಗೂ ವೈಶಿಷ್ಟ್ಯತೆಗಳಿದೆ. ಇಲ್ಲಿಯ ನದಿ ತೊರೆಗಳಲ್ಲಿ, ಕೆರೆಗಳಲ್ಲಿ ಎಲ್ಲವೂ ವೈಶಿಷ್ಟ್ಯತೆಗಳಿದ್ದೇ ಇದೆ. ಹಾಗಾಗಿ ಇದರ ವೈವಿಧ್ಯತೆಯ ಸ್ಪಷ್ಟತೆ ನಮಗೆ ಗೊತ್ತಿದೆ. ನಮ್ಮ ಹಿರಿಯರು ಅನೇಕರು ಅಧ್ಯಯನ ಮಾಡಿದ್ದಾರೆ, ಸ್ನೇಹಿತರು. ನಾವು ಅದನ್ನು ಮನವರಿಕೆ ಮಾಡಿಕೊಂಡು ಅದನ್ನು ಉಳಿಸೋದಕ್ಕೆ ನಾವು ವಿಶೇಷವಾದಂತ ನಮ್ಮ ಪ್ರಯತ್ನವನ್ನ ಮುಂದುವರಿಸಬೇಕು. ಬಂಧುಗಳೇ, ಈಗ ಈ 3 ಯೋಜನೆ, ಬೇಡ್ತಿ, ಅಘನಾಶಿನಿ, ಶರಾವತಿ ಯೋಜನೆ ನಿಲ್ಲಬೇಕು. ಈ ಮಾತನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಒಂದು ನಿಯೋಗದಲ್ಲಿ ನಾವೆಲ್ಲ ಹೋಗಿ ನಾವು ಅದನ್ನು ಹೇಳಿದ್ದೇವೆ. ಅದನ್ನು ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ನಾನು ಮುಂದೆ ಸರ್ಕಾರದ ನಿಲುವನ್ನ ತಿಳಿಸ್ತೀವಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ.
ನಾನು ಸಂಸತ್ನಾಗಿ ನಿಮ್ಮ ಪ್ರತಿನಿಧಿಯಾಗಿ ನಾನು ಪೂಜ್ಯ ಸ್ವಾಮೀಜಿಯವರಿಗೆ, ಅನಂತ ಸರ್ ಅವರಿಗೆ ನಾನು ಹೇಳಿದ್ದೇನೆ, ದೆಹಲಿಗೆ ಯಾವಾಗ ಬರ್ತೀರಿ ಅಂತ ಹೇಳಿ, ದೆಹಲಿಯಲ್ಲಿ ಯಾರನ್ನ ಭೇಟಿ ಮಾಡಬೇಕು ಅಂತ ನೀವು ಅಪೇಕ್ಷಿಸ್ತೀರೋ ಅವ್ರನ್ನೆಲ್ಲರನ್ನೂ ಭೇಟಿ ಮಾಡಿಸುವಂತ ಜವಾಬ್ದಾರಿ ಸಂಸತ್ನಾಗಿ ನಂದು. ಮತ್ತು ಕೇಂದ್ರ ಸರ್ಕಾರದಲ್ಲಿ ಈ ಯೋಜನೆಗಳ ಇದರ ದುಷ್ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಡೋದಕ್ಕೆ ನಾವೆಲ್ಲ ಒಟ್ಟಾಗಿ ಪ್ರಯತ್ನಿಸೋಣ ಮಾತನ್ನ ಹೇಳಿದ್ದೇನೆ. ಇಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಇಲ್ಲಿ ಸಮಾನವಾಗಿ ಜವಾಬ್ದಾರಿ ಇದೆ. ಕೇಂದ್ರದಲ್ಲಿ ಮಾಡಿರೋ ಯೋಜನೆಯನ್ನ ರಾಜ್ಯಕ್ಕೆ ಕೇಳ್ತಾರೆ, ರಾಜ್ಯದಲ್ಲಿ ಬೇಕು ಬೇಡ ಅನ್ನೋದನ್ನ ತಿಳಿಸಬೇಕಾಗತ್ತೆ. ರಾಜ್ಯದಲ್ಲಿ ಮಾಡಿರೋ ಯೋಜನೆಯನ್ನ ಕೇಂದ್ರಕ್ಕೆ ಹೇಳ್ತಾರೆ, ಕೇಂದ್ರದಲ್ಲಿ ಅದರ ನಿಲುವನ್ನ ಹೇಳಬೇಕಾಗತ್ತೆ. ನಾವು ಒಂದು ಸಂವಿಧಾನದ ಅಡಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಒಂದು ವ್ಯಾಪ್ತಿಯಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ನಮ್ಮ ಮೇಲಿನ ಒಂದು ಸಮಾನವಾದ ಜವಾಬ್ದಾರಿ ಏನಿದೆ, ಈ ಜವಾಬ್ದಾರಿಯನ್ನು ನಾವೆಲ್ಲರೂ ಒಟ್ಟಾಗಿ ನಿರ್ವಹಿಸುವಂತ ಒಂದು ವಾತಾವರಣವನ್ನ ಮುಂದುವರಿಸಬೇಕಂತ ಅಗತ್ಯತೆ ಇದ್ದೇ ಇದೆ. ನಾನು ಈ ಸಂದರ್ಭದಲ್ಲಿ ಈಗಾಗಲೇ ಉಲ್ಲೇಖ ಆಗಿರುವಂತೆ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ರೂಪಿತಗೊಂಡಿದೆ. ಅದರೊಳಗೆ ಬಹಳ ಮೊದಲನೇದಾಗಿ ನಮ್ಮ ಸಂಘಟನೆ, ನಮ್ಮ ಜನಜಾಗೃತಿಯ ಪ್ರಯತ್ನ ಇದು ಈಗಾಗಲೇ ವಿವಿಧ ಹಂತದಲ್ಲಿ ನಡೆದಿದೆ. ಮಂಚಿಕೆರೆ ಸಭೆಯಲ್ಲಿ ಸಹ ನಾನು ಭಾಗಿಯಾಗಿದ್ದೆ. ಬೇರೆ ಬೇರೆ ಕಡೆಯಲ್ಲಿ ನಿರಂತರವಾಗಿ ಇದರ ಸಮಾಲೋಚನೆಗಳು ನಡೀತಾನೆ ಇದೆ. ನಾವು ಜನಜಾಗೃತಿಯನ್ನ ಮಾಡಬೇಕು, ಜನಸಂಘಟನೆಯನ್ನ ಮಾಡಬೇಕು. ಅದರಲ್ಲೇ ಪರಿಹಾರ ಇರೋದು. ಹಾಗಾಗಿ ಇದು ನಿರಂತರವಾಗಿ ನಡಿಬೇಕು. ಈಗ ಅನಂತ ಸರ್ ಹೇಳದಂತೆ ಆ ನಿರ್ಣಯಗಳನ್ನ ಮಾಡಿ ಕಳಿಸಬೇಕು. ಮುಂದೆ ಯಾವ ರೀತಿಯ ಕಾರ್ಯಕ್ರಮ ಇದೆಯೋ, ಅದಕ್ಕೆ ಹೋರಾಟಗಳಿದೆಯೋ ಅದಕ್ಕೆ ಭಾಗವಹಿಸಬೇಕು. ನಮ್ಮ ಧ್ವನಿಯನ್ನ ನಾವು ಸ್ಪಷ್ಟವಾಗಿ ತಿಳಿಸಬೇಕು. ಅದಕ್ಕೆ ಜನಜಾಗೃತಿ, ಜನಸಂಘಟನೆ ನಮ್ದು ಮುಂದುವರಿಬೇಕು. ಎರಡನೇದಾಗಿ ವೈಜ್ಞಾನಿಕವಾಗಿ ವಿರೋಧಿಸುವಂತ ಅಂಶಗಳ ಬಗ್ಗೆ ಸಹ ಚರ್ಚಿಸೋದಕ್ಕೆ ಈಗಾಗಲೇ ಪ್ರಯತ್ನಗಳು ಪ್ರಾರಂಭ ಆಗಿದೆ. ಈಗಾಗಲೇ ಅನೇಕ ಕಡೆಗಳಲ್ಲಿ ಶರಾವತಿಯ ಬಗ್ಗೆ, ಬೇಡ್ತಿ, ಅಘನಾಶಿನಿಯ ಬಗ್ಗೆ ವೈಜ್ಞಾನಿಕವಾಗಿ ವಿರೋಧಿಸುವಂತ ಕಾರಣಗಳನ್ನೆಲ್ಲ ಪಟ್ಟಿ ಮಾಡ್ತಾ ಇದೆ. ನಾವು ಕೇವಲ ಮೇಲ್ನೋಟದ ವಿರೋಧದಿಂದ ವಿಜ್ಞಾನಿಗಳ, ಅಧಿಕಾರಿಗಳ ಮಟ್ಟದಲ್ಲಿ ಪರಿಹಾರ ಸಿಗೋದು ಕಷ್ಟ ಆಗುತ್ತೆ. ಹಾಗಾಗಿ ವೈಜ್ಞಾನಿಕವಾಗಿ ವಿರೋಧಿಸುವಂತಹದ್ದಕ್ಕೆ ಸಹ ನಾವು ಸಿದ್ಧರಾಗ್ತಾ ಇರುವಂತಹದ್ದು ಅಗತ್ಯ ಇದೆ. ಆ ಪ್ರಯತ್ನಗಳು ನಡೆದೇ ಇದೆ. ಇನ್ನು ಮೂರನೇದಾಗಿ ಕಾನೂನಿನ ಪ್ರಕಾರ ನಾವು ನಿಲ್ಲಿಸೋದಕ್ಕೆ ನಮ್ಗೆ ಅವಕಾಶಗಳಿದೆ. ಇವತ್ತು ಅನೇಕ ಕಾಯ್ದೆ ಕಾನೂನುಗಳು ಬಂದು ಈ ರೀತಿಯ ಯೋಜನೆಗಳು ಮಾಡೋದು ಸರಳ ಅಲ್ಲ ಅನ್ನುವಂಥದ್ದು ಎಲ್ಲರಿಗೂ ಮನವರಿಕೆ ಆಗಿದೆ. ಆದರೆ ನಾವು ಇಂತಹ ಕಾನೂನು ಇದೆ, ಇದರ ಅಡಿಯಲ್ಲಿ ಇದು ಬರುತ್ತೆ, ಬರೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳೋದಕ್ಕೆ ಬೇಕಾದಂತಹ ಕಾನೂನಿನ ಒಂದು ಹೋರಾಟವನ್ನು ಸಹ ನಾವು ರೂಪಿಸಿಕೊಳ್ಳಬೇಕಾದಂತಹ ಅಗತ್ಯತೆಗಳಿದೆ. ಇದೆಲ್ಲದಕ್ಕೂ ಪ್ರಯತ್ನ ಆಗ್ತಾ ಇದೆ. ಅದನ್ನ ಮತ್ತೊಮ್ಮೆ ಉಲ್ಲೇಖಿಸ್ತೀನಿ. ಅದರ ಜೊತೆಯಲ್ಲಿ ಸರ್ಕಾರದ ಮೇಲೆ ಒತ್ತಡ ತರುವಂತಹ ಪ್ರಯತ್ನಗಳು ಇದಾಗಲೇಬೇಕು ಎಲ್ಲ ಹಂತದಲ್ಲಿ. ಹಾಗಾಗಿ ಇದನ್ನೆಲ್ಲವನ್ನು ಒಟ್ಟಾಗಿ ಮಾಡುವಂತಹ ನಿರ್ಣಯ ನಮ್ಮೆಲ್ಲರದು ಆಗ್ಬೇಕು ಅನ್ನುವಂತಹ ಮಾತನ್ನ ನಾನು ಹೇಳ್ತೇನೆ. ಒಂದು ವೇಳೆ ನಮ್ಮ ಜಿಲ್ಲೆ ನಿರಂತರವಾಗಿ ತ್ಯಾಗ ಮಾಡಿದೆ. 6-8 ಡ್ಯಾಮ್ಗಳ ಮೂಲಕ ಈಗಲೇ ಕರೆಂಟ್ ಕೊಡ್ತಾ ಇದೆ. ಈಗ ಕೈಗಾದಿಂದ ಹಿಡಿದು ಸೀಬಾರ್ಡ್ದಿಂದ ಹಿಡಿದು ಅನೇಕ ಯೋಜನೆಗಳು ಈಗಾಗಲೇ ನಮ್ಮ ಜಿಲ್ಲೆಗೆ ಬಂದಿದೆ. ನಮ್ಮ ಜಿಲ್ಲೆಯ ಜನ ತ್ಯಾಗ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಜನ ಇಲ್ಲಿ ನಿರಾಶ್ರಿತರಾಗಿದ್ದಾರೆ. ಅದರ ಕಷ್ಟವನ್ನು ಅನುಭವಿಸಿದ್ದಾರೆ. ನಾವು ಅದನ್ನೆಲ್ಲ ನೋಡಿದ್ದೇವೆ, ನಾವೆಲ್ಲ ಅನುಭವಿಸ್ತಾ ಇದ್ದೇವೆ ಅದರ ಕಷ್ಟ ಸುಖಗಳನ್ನ. ಹಾಗಾಗಿ ನಮ್ಮ ಜಿಲ್ಲೆಗೆ ಮತ್ತೆ ಮತ್ತೆ ಈ ರೀತಿಯ ಯೋಜನೆಗಳು ಬಂದು ನಮ್ಮ ಜಿಲ್ಲೆಯ ಜನ ಇವರು ಸುಸಂಸ್ಕೃತ ಜನ, ಹಾಗಾಗಿ ಇವರು ಹೋರಾಟ ಮಾಡೋರಲ್ಲ, ಇವರು ಸರ್ಕಾರದ ಮೇಲಿಂದ ನಾವು ಮೇಲಿನಿಂದ ಹಾಕಿದ್ರೆ ಇವರು ಒಪ್ಕೊಳ್ಬಹುದು ಅನ್ನುವಂತ ಮನೋಭಾವನೆ ಇದ್ರೆ ಈ ಸಮಾವೇಶ ಅದು ಸುಳ್ಳು ಅಂತ ತೋರಿಸಿದೆ. ಈ ಸಮಾವೇಶದ ಮೂಲಕ ನಮ್ಮ ಧ್ವನಿಯನ್ನ ನಾವು ಸರ್ಕಾರಗಳಿಗೆ ಕೇಳಿಸುವಂತೆ ಮಾಡಿರುವಂತದ್ದಿದೆ. ಒಂದು ವೇಳೆ ಅಭಿವೃದ್ಧಿ ಆಗ್ಲೇಬೇಕು. ಅಭಿವೃದ್ಧಿಗೂ ಮತ್ತು ಪರಿಸರದ ಒಂದು ವಿಷಯಕ್ಕೂ ಬಹಳ ಒಂದು ಅನ್ಯೋನ್ಯವಾದಂತಹ ಸಂಬಂಧಗಳು ಇದ್ದೇ ಇದೆ. ಅಭಿವೃದ್ಧಿ ಆಗಬೇಕು, ಆದ್ರೆ ಅಭಿವೃದ್ಧಿಯ ಜೊತೆಯಲ್ಲಿ ಪರಿಸರ ರಕ್ಷಣೆ ನಮ್ಮ ಆದ್ಯತೆ ಆಗಬೇಕು. ಆ ಹಿನ್ನೆಲೆಯಲ್ಲಿ ನಾನು ಸಂಸತ್ನಾಗಿ ಪಾರ್ಲಿಮೆಂಟ್ನಲ್ಲೂ ಮಾತನಾಡಿದ್ದೀನಿ, ರಾಜ್ಯ ಸರ್ಕಾರದಲ್ಲೂ ಅನೇಕ ಬಾರಿಗೆ ಮಾತನಾಡಿದ್ದೀವಿ. ಈಗಲೂ ಅದನ್ನೇ ಮೊನ್ನೆ ಎಲ್ಲ ಕಡೆಗೂ ಹೇಳಿದ್ದೇವೆ. ನಮ್ಮ ಜಿಲ್ಲೆಯ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆಗಬೇಕು. ನಮ್ಮ ಜಿಲ್ಲೆಗೆ ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಂತ ಇದೆ.
ಒಂದು ಒತ್ತಡವನ್ನ ತಂದುಕೊಳ್ಳುವಂತ ಶಕ್ತಿ ಇನ್ನೆಷ್ಟಿದೆ ನಮ್ಮ ಜಿಲ್ಲೆಗೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಬೇಕು. ನಮಗೆ ಒಂದು ಈ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆದ ಹೊರತು ಯಾವುದೇ ಯೋಜನೆಗಳು ನಮ್ಮ ಜಿಲ್ಲೆಗೆ ಬರಬಾರದು ಅನ್ನುವಂತ ಒಕ್ಕೋರಿನ ಮಾತು ನಮ್ದು ಆಗ್ಬೇಕು. ಬರಬಾರದು ಯಾವ ಯೋಜನೆಗಳು, ಧಾರಣಾ ಸಾಮರ್ಥ್ಯದ ಅಧ್ಯಯನ ಆಗಲಿ. ಧಾರಣಾ ಸಾಮರ್ಥ್ಯದ ಅಧ್ಯಯನ ಹಲವು ಮುಖದಲ್ಲಿ ಅದು ನಡೆಯುತ್ತೆ. ಅದನ್ನು ನಡೆಸಲಿ ತಜ್ಞರು, ವಿಜ್ಞಾನಿಗಳು. ಅದರ ಆಧಾರದಲ್ಲಿ ಮುಂದೆ ನಾವು ಏನ್ ಮಾಡಬೇಕು, ಏನು ಬೇಡ ಅನ್ನೋದನ್ನ ಯೋಚಿಸೋದಕ್ಕೆ ನಮ್ಗೆ ಅವಕಾಶ ಇದ್ದೇ ಇದೆ. ಅದಾದ ಹೊರತು ಯಾವುದೇ ಯೋಜನೆಗಳು ಹೀಗೆ ಬರಬಾರದು ಅನ್ನುವಂತ ಮಾತನ್ನು ಸಹ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಮತ್ತೆ ಈ ಸಮಾವೇಶದ ಮೂಲಕ ಅದನ್ನ ನಾನು ನಿಮ್ಮ ಎದುರುಗಡೆಯಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಅಂತಿಮವಾಗಿ ನಿಮ್ಮಲ್ಲಿ ಮಾತನಾಡೋದಿಷ್ಟೇ. ನಾವೆಲ್ಲ ಸಂಘಟಿತರಾಗಿರ್ಬೇಕು, ಜಾಗೃತರಾಗಿರ್ಬೇಕು. ಪೂಜ್ಯ ಸ್ವಾಮೀಜಿಯವರು ಈ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯವರು ಯಾವಾಗ ನಿಮ್ಮನ್ನೆಲ್ಲ ಕರೀತಾರೋ ಆವಾಗ ನೀವೆಲ್ಲರೂ ಹೋರಾಟಕ್ಕೆ ಸಿದ್ಧರಾಗಿ ಅಣಿಯಾಗಿ ಬರಬೇಕು ಅನ್ನುವಂತ ವಿನಂತಿಯನ್ನ ನಾನು ಮಾಡಿಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಪರಮ ಪೂಜ್ಯ ಸ್ವಾಮೀಜಿಯವರು ಆಗಮನ ಆಗ್ತಾ ಇದೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. परम पूज्य श्री 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 गंगाधरेंद्र सरस्वती महास्वामी जी की परम पूज्य श्री 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 गंगाधरेंद्र सरस्वती महास्वामी जी की परम पूज्य श्री 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 गंगाधरेंद्र सरस्वती महास्वामी जी की गंगाधरेंद्र सरस्वती महास्वामी जी की ಎಲ್ಲರೂ ಯತ್ನ ಬೇಕಾಗುತ್ತೆ. ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯದಲ್ಲಿರುವಂತಹ ಸೋನವಲ್ಲಿ ಮಠಾಧೀಶರ ಮಾಯಗಳಿಗೆ ನಮಸ್ಕರಿಸುತ್ತಾ, ಹಾಗೆಯೇ ವೇದಿಕೆ ಮೇಲೆ ಇರುವಂತಹ ಸಂಸದರಾದ ವಿಶ್ವೇಶ್ವರಗಡೆ ಕಾಗೇರಿಯವರೇ, ಹಾಗೆಯೇ ಶಾಸಕರಾದ ಭೀಮಣ್ಣನವರೇ ಹಾಗೂ ಅನಂತ ಶಿವಸೇನವರೇ ಹಾಗೂ ಈ ಬೇಡ್ತಿ ಅಘನಾಶಿನಿ ಹೋರಾಟಕ್ಕೆ ಬಂದಿರುವಂತಹ ಎಲ್ಲ ಮಾತೆಯರೇ ಹಾಗೂ ಮಹಿಳೆಯರೇ, ಅಘನಾಶಿನಿ ಹೋರಾಟ ಎನ್ನುವಂಥದ್ದು ಇವತ್ತು ನಿನ್ನೆಯದು ಅಲ್ಲ. ಸರಿಸುಮಾರು 52 ವರ್ಷಗಳ ಸುದೀರ್ಘವಾದ ಹೋರಾಟ ಅಂತ ಹೇಳಬೇಕು. ಯಾಕೆ ಅಂತ ಕೇಳಿದರೆ, ಈ ಅಣೆಕಟ್ಟು ಕಟ್ಟಬೇಕು ಎನ್ನುವಂಥದ್ದು 1972ರಲ್ಲಿ ಮೊದಲಿಗೆ ಪ್ರಾರಂಭ ಆಗಿರುವಂಥದ್ದು. ಇಲ್ಲಿ ಬಾಳೆಗೊಪ್ಪದಲ್ಲಿ ಅಣೆಕಟ್ಟನ್ನು ಕಟ್ಟಿ ಅಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಎನ್ನುವಂಥದ್ದು ಮೊದಲಿಗೆ ಪ್ರಾರಂಭವಾಯಿತು. ಆಗ ಇದೇ ರೀತಿಯಾಗಿ ಹೋರಾಟ ಎನ್ನುವಂಥದ್ದು ಮಾಡಿ ಅದು ನಿಲ್ಲಿತು. ತದನಂತರದಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರು 1991ರಲ್ಲಿ ಮತ್ತೆ ಆ ಕಾರ್ಯಕ್ರಮವನ್ನು ಪುನಃ ಎತ್ತಿದ್ರು. ಆಗ ಅವರು ಗೊತ್ತಾಗಿದ್ದು ಹೇಗೆ ಅಂದರೆ, ಈ ಪ್ರದೇಶಗಳಲ್ಲಿ ಅವರು ಒಂದು ಸರ್ವೆಯನ್ನು ಮಾಡಿದರು. 91ರಲ್ಲಿ ಸರ್ವೆಯನ್ನು ಮಾಡಿದರು. ಆಗ ಮತ್ತೆ ಇದೇ ರೀತಿಯಾಗಿ ತೀವ್ರವಾದ ಹೋರಾಟಗಳು ನಡೆದು ಅದು ನಿಲ್ತು. ಆಗ ಇದೇ ರೀತಿಯಾಗಿ ಸ್ವರ್ಣವಲ್ಲಿ ಗುರುಗಳು ಆಗ ಈ ನೇತೃತ್ವವನ್ನು ವಹಿಸಿ ಇದರನ್ನು ನಿಲ್ಲಿಸಿದ್ದರು. ಗುರುಗಳ ಆಶೀರ್ವಾದದಿಂದ ನಿಲ್ತು ಅದು. ಅದೇ ರೀತಿಯಾಗಿ ಮುಂದೆ ಆಗಲೇ ಈ ಬೇಡ್ತಿ ಅಘನಾಶಿನಿ ಕೊಳ್ಳ ಸಮಿತಿ ಎನ್ನುವಂಥದ್ದು ರಚನೆಯಾಗಿರುವಂಥದ್ದು. ತದನಂತರದಲ್ಲಿ ಮತ್ತೆ 2004-2005ರಲ್ಲಿ 600 ಮೆಗಾವ್ಯಾಟ್ ವಿದ್ಯುತ್ತನ್ನು ಇಲ್ಲಿ ಉತ್ಪಾದನೆಯನ್ನು ಮಾಡಬೇಕು ಅಂತ ಹೇಳಿ ಆಗ ಶುರು ಮಾಡಿದ್ರು ಮತ್ತೊಮ್ಮೆ. ಹಾಗಾಗಿ ಇಲ್ಲಿ
ಈ ಹೋರಾಟ ಎನ್ನುವಂಥದ್ದು ಅಷ್ಟಷ್ಟು ವರ್ಷಕ್ಕೆ ಏಳ್ತಾ ಬಂತು. ಈ ಅಘನಾಶಿನಿ ನದಿಗೆ ಒಂದು ಡ್ಯಾಮನ್ನು ಕಟ್ಟಬೇಕು, ಅಣೆಕಟ್ಟನ್ನು ಕಟ್ಟಬೇಕು ಎನ್ನುವಂಥದ್ದು 1972ರಿಂದಲೂ ನಡೀತಾ ಬಂದಿರುವಂಥದ್ದು. ಅದೇ 10 ವರ್ಷಕ್ಕೊಮ್ಮೆ ಈ ಡ್ಯಾಮನ್ನು ಕಟ್ಟಬೇಕು, ಈ ಡ್ಯಾಮನ್ನು ಕಟ್ಟಬೇಕು ಅಂತ ಹೇಳಿ ಇಲ್ಲಿಯ ಜನರನ್ನು ಹೆದರಿಸ್ತಾ ಬರ್ತಿದ್ದಾರೆ. ಜೊತೆಗೆ ನಾವು ಈಗ ನೋಡುತ್ತಾ ಇರ್ಬೋದು, ಇದು ಒಂದು ರೀತಿಯಾಗಿ ಒಂದು ನಮ್ಮನ್ನು ಹೆದರಿಸುವಂಥದ್ದು. ಅದರ ಜೊತೆಯಲ್ಲಿ ಇಲ್ಲಿನವರಿಗೆ ಬೇರೆ ಬೇರೆ ರೀತಿಯಾಗಿ ಅವರು ಯಾವುದೇ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂದದೇ ಹೋದಾಗೆ ನೋಡಿಕೊಳ್ಳುವಂಥದ್ದು ಇರಬಹುದು. ಯಾಕೆ ಅಂತ ಹೇಳಿದರೆ ಇನ್ನು ಮುಂದಿನ ದಿವಸಗಳಲ್ಲಿ ಮತ್ತೆ ಇದು ಹೇಳುತ್ತೇನೋ, ಅಣೆಕಟ್ಟಾಗುತ್ತೇನೋ, ಆಗ ನಮ್ಮನ್ನು ಬೇರೆ ಎಲ್ಲರೂ ತಗೊಂಡೋಗಿ ಹಾಕ್ತಾರೇನೋ ಎನ್ನುವಂಥದ್ದು ಅವರಲ್ಲಿ ಇರ್ತದೆ, ಭಯ ಎನ್ನುವಂಥದ್ದು ಸದಾ ಕಾಲ ಇರುವ ಹಾಗೆ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಇದು ಅಣೆಕಟ್ಟು ಅನ್ನುವಂಥದ್ದು ನಾವು ನೋಡಿರ್ಬೋದು, ಅದು ಮೊದಲು 1991ರಲ್ಲಿ ಪ್ರಸ್ತಾಪ ಆಗಿದ್ದು 21 ಮೀಟರ್ನಷ್ಟು ಎತ್ತರ, 200 ಹೆಕ್ಟರ್ ಪ್ರದೇಶ ಈ ಅರಣ್ಯ ಸಂಪತ್ತು ಎನ್ನುವಂಥದ್ದು ಮುಳುಗಡೆ ಆಗ್ತಿತ್ತು. ಅನಂತರ 1991ರಲ್ಲಿ ಮತ್ತೆ ಇದಾದಾಗ 49 ಮೀಟರ್ ಎತ್ತರದ್ದು ಆಗ ಕಟ್ಟಬೇಕು ಅಂತ ಹೇಳಿ ಅವರು ನಿರ್ಧಾರವನ್ನು ಮಾಡಿದಾಗ ಮುಳುಗುವಂತಹ ಪ್ರದೇಶಗಳು 5399 ಹೆಕ್ಟೇರ್ ಪ್ರದೇಶಗಳು ಮುಳುಗಡೆ ಆಗ್ತಿವೆ ಎಂಬುದಾಗಿ ಹೇಳಿದರು. ಈಗ ಮತ್ತೆ ಅದೇ ರೀತಿಯಾಗಿ ಬರ್ತಾ ಇದೆ. ಈಗ ಎಷ್ಟು ಎತ್ತರದ ಕಟ್ತಾರೋ ಗೊತ್ತಿಲ್ಲ, ಯಾಕೆಂದರೆ ಇನ್ನು DPR ಆಗಲಿಲ್ಲ ಎಂಬುದಾಗಿ ಅನಂತ ಶೇಷರವರು ಹೇಳಿದರು ನಮಗೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಅದು ಆಗಲೇಬಾರದು, ಮತ್ತೆ ಬರಬಾರದು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಹೋರಾಟವನ್ನು ಈಗ ನಾವು ಮೊದಲು ಪ್ರಾರಂಭವನ್ನು ಮಾಡ್ತಾ ಇರುವಂಥದ್ದು. ಇದರಿಂದ ನಮಗೆ ಇನ್ನೂ ತೊಂದರೆ ಆಗ್ತದೆ. ಇದರ ಪರಿಣಾಮಗಳು ಯಾವ ರೀತಿ ಆಗ್ತದೆ ಅಂತ ನೋಡಿದರೆ ನಾವು ನೋಡ್ಬೋದು, ಮೊದಲಿಗೆ ವನ್ಯಜೀವಿಗಳಿಗೆ ತೊಂದರೆ ಎನ್ನುವಂಥದ್ದು ಆಗ್ತದೆ. ಇಲ್ಲಿ ನಾನಾ ರೀತಿಯಾದಂತಹ ಪ್ರಾಣಿ ಪಕ್ಷಿಗಳೆಲ್ಲ ಬರ್ತವೆ, ಅವುಗಳಿಗೆಲ್ಲ ವಾಸಸ್ಥಾನ ಎನ್ನುವಂಥದ್ದು ಇರುವುದಿಲ್ಲ ಈ ಪರಿಸರದ ನಾಶದಿಂದ. ಈ ಡ್ಯಾಮನ್ನು ಕಟ್ಟಿದರೆ ಅನೇಕ ಹೆಕ್ಟೇರ್ಗಳ ಪ್ರದೇಶ ಎನ್ನುವಂಥದ್ದು ಮುಳುಗಡೆ ಆಗ್ತದೆ. ಆ ಸ್ಥಳದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಏನಾಗ್ತದೆ ಅಂದರೆ ಒಂದು ವಾಸಸ್ಥಾನ ಎನ್ನುವಂಥದ್ದು ಇರುವುದಿಲ್ಲ. ಅದರ ಜೊತೆಯಾಗಿ ನಾವು ಪ್ರಾಣಿಗಳ ಜೊತೆಗೆ ನಾವು ಮನುಷ್ಯರು ಒಂದು ಪ್ರಾಣಿಗಳೇನೆ ಅಲ್ವಾ. ಮನುಷ್ಯ ಜನ್ಮ ಎನ್ನುವಂಥದ್ದು ಶ್ರೇಷ್ಠವಾದ ಪ್ರಾಣಿಗಳಲ್ಲಿ ಶ್ರೇಷ್ಠವಾದದ್ದು ಯಾರು ಅಂದರೆ ಮನುಷ್ಯ ಅಂತ ಹೇಳ್ತೇವೆ. ಅಂತ ಮನುಷ್ಯನಿಗೂ ತೊಂದರೆ ಎನ್ನುವಂಥದ್ದು ಇದೆ. ಇದನ್ನು ನೋಡಿದಾಗ ಏನನ್ನಿಸ್ತದೆ ಅಂದರೆ ಮನುಷ್ಯರನ್ನ ಈ ಭಾಗದಿಂದ ಒಕ್ಕಲೆಬ್ಬಿಸುವಂತಹ ಒಂದು ನಿರಂತರವಾಗಿ ಪ್ರಯತ್ನವನ್ನು ಮಾಡಿ ಇಲ್ಲಿಂದ ಇವರನ್ನೆಲ್ಲ ಕಳಿಸಿ ಬಿಡುವುದು ಬೇರೆ ಕಡೆಗೆ ಎನ್ನುವಂತಹ ಪ್ರಯತ್ನ ಆಗ್ತಾ ಇದೆಯೋ ಎಂಬಂತಹ ಒಂದು ಸಂಶಯ ನಮಗೆ ಬರ್ತಾ ಇದೆ. ಯಾಕೆ ಅಂತ ಕೇಳಿದರೆ ಇಲ್ಲಿನವರೆಲ್ಲ ಹೊರಗಡೆ ಹೋಗಿ ವಾಸಸ್ಥಾನವನ್ನು ಬದಲಾಯಿಸಿಕೊಂಡರು ಅಂತಾದರೆ ಈ ಪ್ರದೇಶದಲ್ಲಿ ಯಾರು ಜನವಸತಿ ಎನ್ನುವಂತಹದ್ದು ಇರುವುದಿಲ್ಲ. ಇಲ್ಲಿನ ಅರಣ್ಯವನ್ನ ಹೇಗೆ ಬೇಕೋ ಹಾಗೆ ಕಡಿದು ಬೇರೆ ರೀತಿಯಾಗಿ ಮಾಡ್ಬೋದು. ಇದಕ್ಕೆ ಜ್ವಲಂತ ಉದಾಹರಣೆ ಅಂದರೆ ಶರಾವತಿ ಟೇಲರೇಸ್ ಪ್ರದೇಶದಲ್ಲಿ ಆಗಿರುವಂತಹದ್ದು ನಾವು ಗಮನಿಸಬಹುದು. ಆ ಪ್ರದೇಶದಲ್ಲಿ ಮುಳುಗಡೆ ಆದ ನಂತರ ಅಲ್ಲಿ ಇರುವಂತ ಅರಣ್ಯ ಪ್ರದೇಶವನ್ನ ಕಡಿದು ಯಾವ ರೀತಿಯಾಗಿ ಮಾಡಿದ್ದಾರೆ ಎಂಬುದಂತ ನಾವು ನೋಡ್ಬೋದು. ಹಾಗಾಗಿ ಇಲ್ಲಿಯೂ ಕೂಡ ಒಂದು ವೇಳೆ ಈ ರೀತಿಯಾಗಿ ಆಯ್ತು ಅಂತಾದ್ರೆ, ಒಂದು ವೇಳೆ ಅಣೆಕಟ್ಟು ಆಗಿ ಹೋಯ್ತು ಅಂತಾದ್ರೆ ಶರಾವತಿ ನದಿಯ ಪಾತ್ರದಲ್ಲಿ ಇರುವಂತಹ ಜನರ ಸಮಸ್ಯೆಗಳು ಯಾವ ರೀತಿಯಾಗಿ ಇವತ್ತಿಗೂ ಜ್ವಲಂತವಾಗಿದೆಯೋ ಅದೇ ರೀತಿಯಾಗಿ ನಮಗೂ ಸಹ ಆಗ್ತದೆ. ಇದನ್ನು ನಾವು ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಅದರ ಜೊತೆಯಲ್ಲಿ ಇಲ್ಲಿನವರು ಮುಖ್ಯವಾಗಿ ಮಾಡ್ತಾ ಬಂದಿರುವಂತಹದ್ದು ಕೃಷಿ, ಅವುಗಳಿಗೆ ತೊಂದರೆ ಎನ್ನುವಂತಹದ್ದು ಆಗ್ತದೆ. ಮುಖ್ಯವಾಗಿ ನಾವು ಹೇಳಿದಾಗ ಅಡಿಕೆ ಎನ್ನುವಂಥದ್ದು ನಮ್ಮ ಮುಖ್ಯ ಬೆಳೆ. ಅದಕ್ಕೆ ನೀರಿನ ಪ್ರಮಾಣ ಎನ್ನುವಂಥದ್ದು ಹೆಚ್ಚಿನದಾಗಿ ಬೇಕಾಗ್ತದೆ. ಹಾಗಾಗಿ ನಾವು ಇಲ್ಲಿಂದ ನದಿಯನ್ನು ತೀರ್ಮಾನ ಮಾಡ್ಕೊಂಡು ಹೋದರೆ ಈ ಭಾಗದಲ್ಲಿ ನೀರು ಅನ್ನುವಂಥದ್ದು ಅಸಾಧ್ಯವಾದ ಮಾತಾಗ್ತದೆ. ಯಾಕೆಂದ್ರೆ ಆ ನೀರನ್ನು ಬೇರೆ ಯಾರಿಗೂ ಮುಟ್ಲಿಕ್ಕೆ ಕೊಡೋದಿಲ್ಲ. ಅವ್ರು ಎಷ್ಟು ಕೊಡ್ತಾರೋ ನಮಗೆ ಅದನ್ನು ನಾವು ಇಟ್ಟುಕೊಂಡು ಅದರಲ್ಲಿ ಜೀವನ ಎನ್ನುವಂಥದ್ದನ್ನು ಮಾಡಬೇಕಾಗ್ತದೆ. ಹಾಗಾಗಿ ನಾವು ಮುಂದೇನಾಗ್ತದೆ ಅಂದರೆ ಕೃಷಿ ಕ್ಷೇತ್ರಗಳು ಸಹ ನಾಶವನ್ನು ಹೊಂದುತ್ತಾ ಬರುವಂತಹ ಪರಿಸ್ಥಿತಿ ಬರ್ತದೆ. ಅದೇ ರೀತಿಯಾಗಿ ನಾವು ಮೊದಲೇ ಹೇಳಿದಂತೆ ಅರಣ್ಯ ಸಂಪತ್ತು ಎನ್ನುವಂತಹದ್ದು ನಾಶವನ್ನು ಹೊಂದುತ್ತದೆ. ಅವರು ತಗೊಂಡು ಹೋಗ್ಲಿಲ್ಲ ಅಂತಾದ್ರೂ ನಿರಂತರವಾಗಿ ಅಲ್ಲಿ ನೀರು ನಿಲ್ತು ಅಂತಾದ್ರೆ ಅರಣ್ಯ ಎನ್ನುವಂತಹದ್ದು ಕಳೀತದೆ ಅಥವಾ ನಾಶವನ್ನು ಹೊಂದುತ್ತದೆ. ಹಾಗಾಗಿ ಅದರ ಜೊತೆಯಲ್ಲಿ ಇಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಿದ್ದರಿಂದ ಒಂದಷ್ಟು ಹೆಕ್ಟೇರ್ಗಳ ಅರಣ್ಯ ನಾಶವಾಗುವುದರ ಜೊತೆಗೆ ಇಲ್ಲಿಂದ ನದಿಯನ್ನ ತುಂಬಿ ಅದರಿಂದ
ಬೇರೆ ಕಡೆ ಒಯ್ತಾ ಇರೋರು. ಒಯ್ಯುವಾಗ ಅನೇಕ ಮತ್ತೆ ಮಾರ್ಗದಲ್ಲಿ ಅನೇಕ ಅರಣ್ಯ ಪ್ರದೇಶಗಳೆಲ್ಲ ಸಿಗ್ತವೆ, ಅದನ್ನೆಲ್ಲ ನಾಶ ಮಾಡಬೇಕಾಗ್ತದೆ. ಅದನ್ನೆಲ್ಲ ಕಟಿಂಗ್ ಮಾಡಿ ಆ ಜಾಗದಲ್ಲಿ ಅವರು ಪೈಪ್ ಲೈನನ್ನು ಅಥವಾ ಕಾಲುವೆಯನ್ನು ಮಾಡ್ಕೊಂಡು ಹೋಗುವಂಥದ್ದು ಇರ್ತದೆ. ಹಾಗಾಗಿ ಅಲ್ಲಿಯೂ ಕೂಡ ಅರಣ್ಯ ಪ್ರದೇಶ ಎನ್ನುವಂಥದ್ದು ನಾಶವಾಗ್ತದೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಇದಕ್ಕೆ ಅವಕಾಶವನ್ನು ನಾವು ಕೊಡಬಾರದು. ಈ ರೀತಿಯಾಗಿ ಅನೇಕ ಬೇರೆ ಬೇರೆ ರೀತಿಯಾದಂತಹ ಅಡ್ಡ ಪರಿಣಾಮಗಳೆಲ್ಲ ಇದರಿಂದ ಉಂಟು. ಅವೆನ್ನೆಲ್ಲ ದುಷ್ಪರಿಣಾಮಗಳೆಲ್ಲ ಇವೆ, ಅವುಗಳನ್ನು ನಾವು ಗಮನಿಸಿ. ಈಗ ನಮಗೆ ಪ್ರಸ್ತುತದಲ್ಲಿ ಏನು ಗೊತ್ತಿಲ್ಲದೆ ಇರ್ಬೋದು, ನಮಗೇನಾಗ್ತದೆ ಅಂದರೆ ಈ ಭಾಗದ ಜನರಿಗೆ ಅದನ್ನು ಮಾಡ್ತಾ ಇರುವುದರಿಂದ ಏನು ಪರಿಣಾಮಗಳಾಗ್ತದೆ, ನಾವು ಈಗ ನಮ್ಮ ಹೆಚ್ಚಿನವರಿಗೆ ಈ ರೀತಿಯಾದ ಒಂದು ಯೋಜನೆ ಪ್ರಾರಂಭ ಆಗಿದೆ, ಇಲ್ಲಿ ಮಟ್ಟಕ್ಕೆ ಬಂದಿದೆ ಎನ್ನುವಂಥದ್ದೇ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ಹೇಳಿದ್ರು ನಮ್ಮ ಜನಪ್ರತಿನಿಧಿಗಳಿಗೆ ಗೊತ್ತಿರಲಿಲ್ಲ, ಆದರೆ ನಾವು ಜನಸಾಮಾನ್ಯರಾದರೆ ನಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಉಂಟೆ ಎನ್ನುವಂಥದ್ದನ್ನು ನಾವು ನೋಡ್ಕೊಳ್ಬೇಕು. ಹಾಗೆಯೇ ನಾವು ಹೇಳುವುದೇನೆಂದರೆ ನಮ್ಮ ಹಿಂದಿನವರು ಹೋರಾಟವನ್ನು ಮಾಡಿ ನಮ್ಮ ಭೂಮಿಯನ್ನು ಉಳಿಸಿ ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಈ ಭೂಮಿಯನ್ನು ಹೋರಾಟದ ಮೂಲಕ ಉಳಿಸಿಕೊಂಡು ಮುಂದಿನವರಿಗೆ ಕೊಡಬೇಕು. ಅದರ ಜೊತೆಗೆ ಹೇಳುವುದು, ಈ ಹೋರಾಟ ಇವತ್ತು ಇಲ್ಲಿಗೆ ಮುಗಿಲಿಲ್ಲ, ಇವತ್ತಿನಿಂದ ಈ ಹೋರಾಟ ಎನ್ನುವಂಥದ್ದು ಪ್ರಾರಂಭ ಎನ್ನುವುದನ್ನು ನಾವು ಮನ್ಕೊಳ್ಬೇಕು. ಇಲ್ಲಿಂದ ಬೇರೆ ಬೇರೆ ರೀತಿಯಾಗಿ ಅವರು ಹೇಳುವಾಗ ಅನಂತ ಶ್ರೀಧರ್ ಹೇಳಿದ್ದಾರೆ, ಯಾವ ರೀತಿಯಾಗಿ ನಾವು ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂಬುದನ್ನೆಲ್ಲ ಅವರು ವಿಶದವಾಗಿ ಹೇಳಿದ್ದಾರೆ. ಇದನ್ನು ಮತ್ತೆ ನಾವು ಹೇಳುವಂಥದ್ದಿಲ್ಲ. ಹಾಗಾಗಿ ನಾವು ಈ ಹೋರಾಟವನ್ನು ನಾವೆಲ್ಲರೂ ಸೇರಿಕೊಂಡು ಮಾಡಬೇಕು. ಇಲ್ಲಿ ಯಾವುದೋ ಜಾತಿ ಪಂಥಗಳಿಲ್ಲ ಅಥವಾ ಅವರು ಇವರು ಎನ್ನುವಂಥದ್ದು ಯಾವುದನ್ನು ಇಟ್ಟುಕೊಳ್ಳದೆ ನಾವು ನಮಗಾಗಿ ನಾವು ಈ ಭೂಮಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾವು ಹೋರಾಟವನ್ನು ಮಾಡಲೇಬೇಕು. ಅದರ ಜೊತೆಯಲ್ಲಿ ನಮ್ಮ ಗುರಿಯಾಗಿ ಏನಾಗಿರಬೇಕು ಅಂತ ಕೇಳಿದರೆ, ಅಘನಾಶಿನಿ ಈಗ ಹೇಗೆ ಸರಾಗವಾಗಿ ಹರಿದು ಸಮುದ್ರವನ್ನು ಸೇರ್ತಾ ಇದೆಯೋ, ದಾದಾಪು 121 ಕಿಲೋಮೀಟರ್ ಅಂದರೆ 75 ಮೈಲುಗಳಷ್ಟು ದೂರವನ್ನು ಅದು ಕ್ರಮಿಸಿ ಹೋಗ್ತಾ ಇದೆ, ಕ್ರಮಿಸಿ ಸಮುದ್ರವನ್ನು ಸೇರ್ತಾ ಇರುವಂಥದ್ದು. ಅದರಿಂದ ಅನೇಕ ಎರಡು ಪಕ್ಕಗಳಲ್ಲಿ ತೋಟಗಳೆಲ್ಲ ಇದೆ, ಎಲ್ಲರದ್ದು ಅನೇಕರದ್ದು ತೋಟ ಇದೆ, ಗದ್ದೆ ಇದೆ. ಅದರಿಂದ ಆ ನೀರನ್ನು ಬಳಸಿಕೊಂಡು ಆ ಕೃಷಿ ಎನ್ನುವಂಥದ್ದು ನಡೀತಾ ಇದೆ. ಹಾಗಾಗಿ ಆ ನೀರನ್ನು ನಿಲ್ಲಿಸಿ ಈ ಪ್ರದೇಶದಿಂದ ಬೇರೆ ಪ್ರದೇಶಗಳಿಗೆ ಹೋಯಿತು ಅಂತ ಆದರೆ ಏನಾಗ್ತದೆ ಅಂದರೆ ಆ ಕೃಷಿ ಎನ್ನುವಂಥದ್ದು ನಾಶವನ್ನು ಹೊಂದುತ್ತದೆ. ಅಂದರೆ ಆ ಕೃಷಿ ಬಳಲಿಕ್ಕೆ ಅಂದರೆ ನೀರಿಲ್ಲದೆ ಬಳಲಿಕ್ಕೆ ಶುರುವಾಗ್ತದೆ, ಆಮೇಲೆ ಅದು ಬೆಳೆಯುವುದು ನಿಲ್ತದೆ, ಆಮೇಲೆ ಸತ್ತು ಹೋಗ್ತದೆ ಒಂದು ದಿವಸ, ಆಮೇಲೆ ಅದೇ ಥರ ನಮ್ಮ ಜೀವನ ಕೂಡ ಆಗ್ತದೆ. ಹಾಗಾಗಿ ನಾವು ಅದಕ್ಕೆ ಪ್ರಯತ್ನವನ್ನು ಹಾಕಬೇಕು. ಏನಂದರೆ ನಮ್ಮ ಕೃಷಿ ಜೊತೆಗೆ ನಾವು ನದಿಯನ್ನು ಇಟ್ಟುಕೊಳ್ಳುವಂತಹ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವೆಲ್ಲರೂ ಮಾಡಲೇಬೇಕು. ಹಾಗೆಯೇ ನಾವು ಹೇಳುವುದೇನೆಂದರೆ, ನಾವು ನೋಡ್ಬೋದು ಈಗ ನಾವೇನೋ ಹೋರಾಟವನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ಈ ಹೋರಾಟದಲ್ಲಿ ಇದೇ ರೀತಿಯ ಒಗ್ಗಟ್ಟು ಎನ್ನುವಂಥದ್ದು ನಮ್ಮೆಲ್ಲರಲ್ಲಿ ಇರಲೇಬೇಕು. ಕೊನೆಯವರೆಗೂ ಸಹ ಈ ಹೋರಾಟ ಈ ಯೋಜನೆ ಎನ್ನುವಂಥದ್ದು ನಿಲ್ಲುವವರೆಗೂ ಈ ರೀತಿಯಾದ ಒಗ್ಗಟ್ಟು ಎನ್ನುವಂಥದ್ದು ಇರಲೇಬೇಕು. ಏನಾಗ್ತದೆ ಅಂದರೆ ನಮ್ಮಲ್ಲೇ ಒಡಕನ್ನು ತಂದಿಡುವಂತಹ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಯಾಕೆಂದರೆ ಈ ಯೋಜನೆಯನ್ನು ಅವ್ರು ಮಾಡಲಿಕ್ಕೆ ಬೇಕು, ಅವರಿಗೂ ಒತ್ತಡ ಇರ್ತದೆ. ಹಾಗಾಗಿ ಅವರೇನು ಮಾಡ್ತಾರೆ ಅಂದರೆ ನಮ್ಮಲ್ಲೇ ಒಡಕು ತಂದಿಡುವಂಥದ್ದನ್ನು ಮಾಡ್ತಾರೆ. ಹೇಗೆ ಅಂದರೆ ಹಿಂದಿನವರು ನಾವು ನೋಡಿರ್ಬೋದು, ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ಏನು ಮಾಡ್ತಿದ್ರು, ನಮ್ಮಲ್ಲೇ ನಮ್ಮವರಿಗಾಗಿ ನಮ್ಮವರನ್ನೇ ಎತ್ತಗಟ್ಟಿ ನಮ್ಮ ವಿರುದ್ಧ ಅವರು ಬೇಳೆಯನ್ನು ಬೆಳೆಸ್ಕೊಳ್ತಿದ್ರು ಅಥವಾ ಅವ್ರ ಕೆಲಸವನ್ನು ಅವ್ರು ಮಾಡ್ಕೊಳ್ತಿದ್ರು. ಅದೇ ರೀತಿಯಾಗಿ ಈಗಲೂ ಸಹ ಆಗಬಹುದು. ನಾವು ಎಚ್ಚರಿಕೆಯನ್ನು ವಹಿಸಬೇಕು. ನಮ್ಮವರ ವಿರುದ್ಧ ನಮ್ಮವರನ್ನ ಎತ್ತಗಟ್ಟಿ ಆ ಡ್ಯಾಮ್ ಅನ್ನು ಅವರು ಕೆಲಸವನ್ನ ಪ್ರಾರಂಭ ಮಾಡಬಹುದು. ಯಾಕೆಂದ್ರೆ ನಮ್ಮಲ್ಲೇ ವಿರೋಧ ಇದೆ ಅಂತ ಆದ್ರೆ ಅದನ್ನ ಚೆನ್ನಾಗಿ ಅವರು ಬಳಸ್ಕೊಂಡು ಬಿಡ್ತಾರೆ. ಹಾಗಾಗಿ ಅದು ಆಗದೆ ಹೋದ ರೀತಿಯಲ್ಲಿ ನಾವು ನಮ್ಮ ನದಿಯನ್ನ ಉಳಿಸ್ಕೊಂಡು ಹೋಗಬೇಕು. ಅದಕ್ಕೆ ನಾವು ಈ ಹೋರಾಟವನ್ನ ಇಲ್ಲಿಂದ ಮೊದಲು ಮಾಡಿದ್ದೇವೆ. ಗುರುಗಳ ಆಶೀರ್ವಾದ ಇದರ ಮೇಲೆ ಸದಾ ಇರಬೇಕು. ಹಾಗೆ ಅದರ ಜೊತೆಯಲ್ಲಿ ಇದರ ಪ್ರಯತ್ನ, ಅದಕ್ಕೆ ಶಾಸಕರ ಹಾಗೂ ಸಂಸದರ ಪ್ರಯತ್ನ ಎನ್ನುವಂತಹದ್ದು ಅತ್ಯಂತ ಮುಖ್ಯವಾಗ್ತದೆ. ಯಾಕೆಂದ್ರೆ ನೀವೆಲ್ಲ ಸೇರ್ಕೊಂಡು ಅವರನ್ನ ಆರಿಸಿ ಕಳಿಸಿದ್ದು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಅವರು ನಮಗೆ ಯೋಜನೆಗಳಂತಂದ್ರೆ ನಮ್ಮ ಕಾರ್ಯಕ್ಕೆ ಏನು ಯೋಜನೆಗಳು ಬೇಕೋ ಅದರನ್ನ ಕೊಂದುಕೊಳ್ಳಿ ಅಂತೇಳಿ ಅವರನ್ನು ಆರಿಸಿ ಕಳಿಸಿದ್ದೇವೆ. ಅದರ ಜವಾಬ್ದಾರಿ ಅವರಿಗಿರ್ತದೆ, ಅವರದನ್ನ ಮಾಡ್ತಾರೆ ಎಂಬಂತ ಒಂದು ಆಶೀರ್ವಾದವನ್ನು ನಾವು ಇಟ್ಟುಕೊಂಡು ನಮ್ಮ ಮಾತಿಗೆ ಪೂರ್ಣವಿರಾಮವನ್ನು ನೀಡ್ತಾ ಇದ್ದೇವೆ. ಹರ ನಮ ಪಾರ್ವತಿ ಪತಯೇ ಹರ.
श्रीमद् जगद्गुरु शंकराचार्य श्री श्रीमद् माधवानंद भारती स्वामी महाराज की जय। श्रीमद् जगद्गुरु शंकराचार्य श्री श्रीमद् गंगाधरेंद्र सरस्वती स्वामी महाराज की जय। संजीवयत्यखिलशक्तिधरस्वधाम्ना अन्याश्च हस्तचरणश्रवणत्वगादि प्राणान् नमो भगवते पुरुषाय तुभ्यं। वन्दे मातरमम्बिकां भगवतीं वाणीरमोवात्मिकां कल्याणीं कमनीयकल्पलतिकां कैवल्यनाथप्रियां वेदान्तप्रतिपाद्यमानविभवां निर्मन्मनोरञ्जनीं श्रीचक्राञ्चितरत्नपीठनिलयां श्रीराजराजेश्वरीं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ಅಘನಾಶಿನಿ ಉಳಿಸಿ ರ್ಯಾಲಿಯ ಸಮಾವೇಶದಲ್ಲಿ ಹೊರತಿನಿಂದ ಉಪಸ್ಥಿತರಿರುವ ಎಲ್ಲ ಮಹಾಜನರೇ, ಮಾತೆಯರೇ, ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀಮಂದಿರ ರಮಾಮಠದ ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳೇ, ಸಂಸದರಾದ ವಿಶ್ವೇಶ್ವರ ಹೆಗಡೆ ಅವರೇ, ಶಾಸಕರಾದ ಭೀಮಣ್ಣವರೇ, ವೇದಿಕೆಯಲ್ಲಿ ಮತ್ತು ಸಮೀಪದಲ್ಲಿ ಆಸನರಾಗಿರುವ ಎಲ್ಲ ಗೌರವಾನ್ವಿತರೇ, ನದಿ ತೀರವು ಪ್ರಕೃತಿಗೆ ವಿರುದ್ಧವಾದ, ಪ್ರಕೃತಿ ಸಹಜವಾಗಿ ಅವುಗಳು ಪಶ್ಚಿಮಕ್ಕೆ ಹರಿತಾ ಇದ್ದಾವೆ. ಈಗ ಅಘನಾಶಿನಿ ಇರ್ಬೋದು, ಗಂಗಾವಳಿ ಇರ್ಬೋದು, ಪಶ್ಚಿಮಕ್ಕೆ ಹರಿತಾ ಇದ್ದಾವೆ. ಅವುಗಳನ್ನ ತಿರುವು ಮಾಡೋದು ಭಗವಂತನ ಸೃಷ್ಟಿಗೆ ವಿರುದ್ಧವಾಗ್ತದೆ. ಉಪನಿಷತ್ನಲ್ಲೇನೆ ಒಂದು ಸಾಲು ಬಂದಿದೆ, ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಪ್ರಾಚ್ಯು ಅನ್ಯಾದ್ಯ ಸಂದಂತೆ ಶ್ವೇತೇಭ್ಯ ಪರ್ವತೇಭ್ಯ ಪ್ರತಿಚ್ಯು ಅನ್ಯಾಹ. ಭಗವಂತನ ಪ್ರಶಾಸನದಂತೆ, ಅಂದರೆ ಅವನ ಆದೇಶದಂತೆ ಪರ್ವತಗಳಿಂದ ನದಿಗಳು ಕೆಲವು ಪಶ್ಚಿಮಕ್ಕೆ, ಕೆಲವು ಪೂರ್ವಕ್ಕೆ ಹರಿದು ಹೋಗ್ತಾ ಇದ್ದಾವೆ. ಹೀಗೆ ಪ್ರಕೃತಿ ಸಹಜವಾಗಿ ಇದ್ದಂತಹ ಒಂದು ಹರಿವನ್ನು ನಾವು ಬದಲಾಯಿಸಿದರೆ ಪ್ರಕೃತಿಗೆ ಅದು ವಿರುದ್ಧ, ದೇವರ ಇಚ್ಛೆ ಕೂಡ ಅದು ವಿರುದ್ಧವಾದ್ದು. ಮತ್ತೆ ಈ ಯೋಜನೆಯಿಂದ ಎಷ್ಟು ದೊಡ್ಡ ಹಾನಿ ಇದೆ ಅಂತಂದರೆ, ಇಲ್ಲಿಯೂ ನೀರಿಲ್ಲದ, ಅಲ್ಲಿಗೂ ತಲುಪದ ಯೋಜನೆಯಾಗಿದೆ. ಇಲ್ಲಿ ನಾವು ಯಾರು ನದಿಯನ್ನು ಆಶ್ರಯಿಸಿಕೊಂಡಿದ್ದೇವೆ, ನಮಗೂ ನೀರು ಕೊರತೆ ಆಗ್ತದೆ. ಎಲ್ಲಿ ತಗೊಂಡು ಮುಟ್ಟಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೋ ಅಲ್ಲಿಯೂ ಸರಿಯಾಗಿ ಮುಟ್ಟೋದಿಲ್ಲ. ಹೀಗಾಗಿ ಇಲ್ಲಿಯೂ ಸಲ್ಲದ, ಅಲ್ಲಿಯೂ ಸಲ್ಲದ ಈ ಯೋಜನೆಯನ್ನು ಯಾಕೆ ಮಾಡಬೇಕು? ಇದಕ್ಕೆ ಉದಾಹರಣೆ, ಜ್ವಲಂತ ಉದಾಹರಣೆ ಎತ್ತಿನ ಹೊಳೆ ಇದೆ. ಅಲ್ಲಿಯೂ ಇದಕ್ಕೆ ತೀವ್ರವಾಗಿ ಹೋರಾಟ ಮಾಡಿದ ಅಲ್ಲಿ ಜನಗಳು. ಆದರೂ ಅದನ್ನು ಮಾಡಿದ್ದಾಯಿತು. ಈಗೇನಾಯಿತು, ಯಾರಿಗೆ ಸಲ್ಲಬೇಕು ಅವ್ರಿಗೆ ಸಲ್ಲಲಿಲ್ಲ. ಈ ಕಡೆ ಎತ್ತಿನ ಹೊಳೆ ಪ್ರದೇಶದಲ್ಲೂ ಕೂಡ ತುಂಬ ನಾಶಗಳು ಆಗಿದ್ದಾರೆ. ಈಗ ಇಂಜಿನಿಯರ್ ಹೇಳ್ತಾ ಇದ್ದಾರೆ, ಎತ್ತಿನ ಹೊಳೆ ತುಂಬ ಹೂಳು ತುಂಬಿಕೊಂಡಿದೆ, ಯಾತಕ್ಕೂ ಬರೋದಿಲ್ಲ ಅಂತ. ಹಾಗಾಗಿ ಎತ್ತಿನ ಹೊಳೆ ಎಂದು ಎತ್ತಲು ಸಾಧ್ಯವಿಲ್ಲದಷ್ಟು ಹೂಳೆ, ಎತ್ತಿನ ಹೊಳೆ ಪೂರ್ತಿ ಎಂದು ಎತ್ತಲಿಕ್ಕೆ ಸಾಧ್ಯ ಇಲ್ಲದಷ್ಟು ಹೂಳೆ ಆಗ್ಬಿಟ್ಟಿದೆ. ಅದೇ ಸ್ಥಿತಿ ನಮ್ಮ ನದಿಗಳಿಗೂ ಕೂಡ ಅಪಾಯ ಬರುವಂಥ ಸಂಭವ ಇದೆ. ನೀರು ವ್ಯರ್ಥವಾಗಿ ಹರಿದಿದೆ ಅಂತ ಹೇಳಿ ಅನೇಕರು ಭಾವಿಸಿದ್ದಾರೆ. ಹಾಗಿಲ್ಲ. ಯಾಕಂದರೆ ಅದು ನದಿಯ ಗುಂಟ
ಅನೇಕ ಜೀವ ಸಂಕುಲಗಳಿಗೆ ಜೀವವನ್ನು ಒದಗಿಸ್ತಾ ಹೋಗ್ತದೆ. ಮರಗಳು ಗಿಡಗಳು ಮಾತ್ರವಲ್ಲ, ಪ್ರಾಣಿಗಳು, ಮನುಷ್ಯರು, ಘಟ್ಟದ ಕೆಳಗಿನ ಮೀನುಗಾರರು, ಸಮುದ್ರ ತಳದಲ್ಲಿ ಜೀವನ ಪಡ್ಕೊಂಡಿರೋ ಮೀನುಗಾರರು, ಹೀಗೆ ಇವರೆಲ್ಲರಿಗೂ ಒಂದು ಜೀವನವನ್ನು ಕೊಡ್ತದೆ ಈ ನದಿಯ ಹರಿವು. ಇದು ನಿಂತು ಹೋದರೆ ಎಲ್ಲರಿಗೂ ಹಾನಿ ಇದೆ. ನೀರಿನ ಹರಿವು ಕಡಿಮೆ ಆಗ್ತದೆ. ಇದರಿಂದ ಅವ್ರು ಹೇಳ್ತಾರೆ, ನೀರು ನಾವು ನಿಲ್ಲಿಸೋದಿಲ್ಲ, ನಿಮ್ಗೆ ತೊಂದರೆ ಕೊಡೋದಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇಟ್ಟು ನಾವು ಕಷ್ಟ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಅದು ಏನೇ ಮಾಡಿದ್ರು ನೀರಿನ ಹರಿವು ಕಡಿಮೆ ಆಗೋದಂತೂ ಸತ್ಯ. ಆಗ ಘಟ್ಟದ ಮೇಲಿಂದ ಘಟ್ಟದ ಕೆಳಗೆ ನೀರು ಹರಿವು ಕಡಿಮೆ ಆಗೋದ್ರಿಂದ ಅನೇಕ ಅನರ್ಥಗಳು ಆಗ್ತವೆ. ಅದರ ಮೊಟ್ಟ ಮೊದಲನೇದಾಗಿ ಮೀನುಗಾರರಿಗೆ ಹಾನಿ ಇದೆ. ಮೀನುಗಳಿಗೆ ಬೇಕಾಗುವ ಆಹಾರ ನದಿಯ ನೀರು ಮೂಲಕ ಹೋಗ್ತದೆ. ಗೊಣಕ ನೀರು, ಸಿಲ್ಟ್ ವಾಟರ್, ಅಂದರೆ ಭೂಮಿಯ ಜೈವಿಕ ಅಂಶಗಳು ಸೇರ್ಪಡೆ ಆಗಿರ್ತಕ್ಕಂಥ ನೀರು ಹರಿದರೆ ಮಾತ್ರವೇನೆ ಆ ಮೀನುಗಳಿಗೆ ಆಹಾರ ಸಿಗ್ತದೆ. ತಜ್ಞರು ಆಗಲೇ ಹೇಳಿದ್ದಾರೆ. ಈ ನೀರು ಕಡಿಮೆ ಆದರೆ ಆಗ ಆಹಾರ ಸಾಮಗ್ರಿ ಕೂಡ ಕಡಿಮೆ ಆಗ್ತದೆ ಮತ್ತು ಮೀನುಗಳಿಗೆ ಆಹಾರ ಆಗಿರುವ ಕಾಂಡ್ಲಾದಂತಹ ಗಿಡಗಳು ಬೆಳೆಯುವುದಕ್ಕೆ ತೊಂದರೆ ಆಗ್ತದೆ. ಹೀಗಾಗಿ ಮೀನುಗಾರಿಕೆ ಬಹಳ ದೊಡ್ಡ ಹೊಡ್ತಾ ಇದೆ ಅನ್ನೋದು ವಿಜ್ಞಾನಿಗಳು ಆಗಲೇ ತಿಳಿಸಿದ್ದಾರೆ. ಅದರಿಂದ ಸುಮ್ಮನೆ ಇದು ವ್ಯರ್ಥವಾಗುತ್ತೆ ಅನ್ನೋ ಭಾವನೆ ತಪ್ಪು. ಇನ್ನೂ ಅನೇಕ ದುಷ್ಪರಿಣಾಮಗಳು ನದಿ ಹರನ್ನು ನಾವು ಬದಲಾವಣೆ ಮಾಡಿದ್ರೆ ಆಗ್ತವೆ. ಇದನ್ನ ನಾವು ಬಹುಶಃ 2 ಸಲ, ಒಂದ್ಸಲ ಶಿವಮೊಗ್ಗದಲ್ಲಿ ಮತ್ತೊಂದು ಸಲ ಉಡುಪಿಯಲ್ಲಿ ಸಮಾವೇಶಗಳನ್ನು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ತಜ್ಞರ ಮುಖಗಳಿಂದ ಬಂದಂತಹ ಅಂಶಗಳಿವೆ. ಇನ್ನೊಂದು ವಿಶೇಷ ಗಮನಾರ್ಹ ಅಂತಂದ್ರೆ ಗೋಕರ್ಣ ಮಹಾಬಲೇಶ್ವರ ಕ್ಷೇತ್ರ. ಗೋಕರ್ಣ ಮಹಾಬಲೇಶ್ವರನ ಉತ್ತರಕ್ಕೆ ಅಘನಾಶಿಯಲ್ಲಿ ಹೋಗಿ ಸಮುದ್ರ ಸಂಗಮವಾಗ್ತದೆ. ಗಂಗಾವಳಿ ನದಿ ಹೋಗಿ ಸಂಗಮವಾಗ್ತದೆ. ದಕ್ಷಿಣಕ್ಕೆ ಅಘನಾಶಿ ನದಿ ಹೋಗಿ ಸಂಗಮವಾಗ್ತದೆ. ಶಿವ ಪಶ್ಚಿಮಕ್ಕೆ ಮುಖವಾಗಿ ನಿಂತಿದ್ದಾನೆ. ಗೋಕರ್ಣ ನೋಡಿದ್ದೀರಿ. ಪಶ್ಚಿಮೋನ್ಮುಖವಾಗಿ ನಿಂತಿರುವ ಶಿವನ ಕಂಠ ಬಣದಂತಿದೆ ಈ ಗಂಗಾವಳಿ ಮತ್ತು ಅಘನಾಶಿ ನದಿಗಳು. ಈ ನದಿಗಳ ಕುಂಟ ನೀರು ಹರಿದು ಕಡಿಮೆ ಆದ ದೊಡ್ಡ ಅನರ್ಥ ಏನಂತಂದ್ರೆ ಸಮುದ್ರ ನೀರು ಒಳಗೆ ಬರ್ತದೆ. ಸಮುದ್ರ ನೀರು ಒಳಗೆ ಬಂದಿದ್ರಿಂದ ಗೋಕರ್ಣ ಕ್ಷೇತ್ರ ಒಂದು ದ್ವೀಪವಾಗುವಂತ ಒಂದು ಅಪಾಯ ಇದೆ. ಅಲ್ಲದೆ ಘಟ್ಟದ ಕೆಳಗಿನ ಜಮೀನು ಕೃಷಿಗೆ ಯೋಗ್ಯತೆ ಕಳ್ಕೊಳ್ತದೆ. ಉಪ್ಪಿನ ನೀರಿನ ತುಂಬಿಕೊಂಡಿದ್ರೆ ಆ ನೀರಿನಿಂದ ಕೃಷಿ ಮಾಡಕ್ ಬರೋದಿಲ್ಲ. ಬರೀ ಉಪ್ಪನ್ನೇ ತೆಗಿಬಾರಷ್ಟೇ, ಮತ್ತೆ ನೀರು. ಈಗಾಗಲೇ ಅಲ್ಲಿ ಅನೇಕ ಭೂಭಾಗ ಕೃಷಿಗೆ ಯೋಗ್ಯತೆ ಕಳ್ಕೊಂಡಿದೆ. ಈಗಾಗಲೇ ಅನೇಕ ಕಡೆ ಕಡಲ್ ಕೊರೆತ ಆಗ್ತಾ ಇದೆ. ಅಂದ್ರೆ ಸಮುದ್ರ ಉಕ್ಕಿ ಒಳಗೆ ಬರುವಂತ ಸಮಸ್ಯೆ ಈಗಾಗಲೇ ಇದೆ. ಈ ನೀರು ಅಲ್ಲಿ ಹೋಗಿ ಕಡಿಮೆ ಆಯ್ತು ಅಂತಂದ್ರೆ ಸಮುದ್ರ ನೀರು ಇನ್ನಷ್ಟು ಒಳಗೆ ಬರ್ತದೆ. ಹೀಗಾಗಿ ಅಲ್ಲಿಯ ಕೃಷಿಗೆ ಅಪಾಯ ಇದೆ. ಮಹಾಬಲೇಶ್ವರನ ಕ್ಷೇತ್ರಕ್ಕೆ ಕೂಡ ಇದರಿಂದ ಅಪಾಯ ಇದೆ. ಹಾಗಾಗಿ ಈ ಯೋಜನೆಯನ್ನ ನಾವು ವಿರೋಧಿಸಬೇಕಾಗಿದೆ. ಯಾಕಂದ್ರೆ ಅವೈಜ್ಞಾನಿಕವಾದ ಯೋಜನೆ, ಪ್ರಕೃತಿ ವಿರುದ್ಧವಾದ ಯೋಜನೆ. ಉಳಿದ ನಮಗೆ ತೊಂದರೆ ಆಗ್ತದೆ, ಮುಳುಗಡೆ ಆಗ್ತದೆ, ಇವೆಲ್ಲ ಇದ್ದೇ ಇದೆ. ಆದ್ರೆ ಅದೆಲ್ಲಕ್ಕಿಂತ ಹೆಚ್ಚು ಮುಖ್ಯವಾಗಿ ನಮಗೆಂದು ಕಾಣುವಂತಹದ್ದು ಅವೈಜ್ಞಾನಿಕವಾದಂತಹ ಒಂದು ಯೋಜನೆ. ಅಂದ್ರೆ ಮುಂದೆ ಭವಿಷ್ಯತ್ತಿನಲ್ಲಿ ಕೂಡ ಅನೇಕ ಹಾನಿಗಳು ಸಾಲಾಗಿ ಆಗ್ತವೆ. ಹಾಗಾಗಿ ವಿರೋಧಿಸಬೇಕಾದ ನಮ್ಮ ಕರ್ತವ್ಯ ಇಲ್ಲ. ಯಾರ ವಿರುದ್ಧವೂ ನಮ್ಮ ಧ್ವನಿಯಲ್ಲ. ಅವೈಜ್ಞಾನಿಕ ಯೋಜನೆಯ ವಿರುದ್ಧ ನಮ್ಮ ಧ್ವನಿ. ಎಷ್ಟು ಸುಂದರ ಹೆಸರು ಅಘನಾಶಿನಿ ಅಂತ. ಅಘ ಅಂದರೆ ಪಾಪ. ಪಾಪವನ್ನು ನಾಶ ಮಾಡತಕ್ಕಂಥ ಒಂದು ಶಕ್ತಿ ಇದೆ ಈ ನದಿಗೆ. ಅಘನಾಶಿನಿಯ ನಾಶವಾಗ್ತಾ ಇದೆ ಈಗ. ಕ್ರಿಮಿನಾಶಕದ ನಾಶವಾದರೆ ಕ್ರಿಮಿಗಳು ಜಾಸ್ತಿ ಆಗ್ತವೆ ಅಲ್ವಾ?
ಹಾಗೆ ಅಘನಾಶಿನಿಯ ನಾಶವಾದರೆ ಅಘ ಪಾಪ ಜಾಸ್ತಿ ಆಗ್ತದೆ ಅಂತ ತಿಳ್ಕೊಬೇಕು. ಪಾಪದ ಕೆಲಸ ಇದೆ. ಹಾಗಾಗಿ ಕ್ರಿಮಿಗಳನ್ನು ಜಾಸ್ತಿ ಮಾಡತಕ್ಕಂಥ ಯೋಜನೆಗಳಿಗೆ ನಾವು ಖಂಡಿತ ಆಸ್ಪದ ಕೊಡಬಾರದು. ಎಲ್ಲೂ ಗಟ್ಟಿಯಾಗಿ ಏಕ ಧ್ವನಿಯನ್ನು ಎತ್ತಬೇಕು ಅಂತ ಹೇಳಿ ನಮ್ಮ ಆಗ್ರಹ. ನಿಮ್ಗಾಗಲೇ ತಿಳಿಸಿದ್ದಾರೆ, ಮುಂದೆ ಜನವರಿ 11ನೇ ತಾರೀಕು ಶಿರಸಿಯಲ್ಲಿ ದೊಡ್ಡ ಸಮಾವೇಶ ಆಗಬೇಕಾಗಿದೆ. ಅದು ಜಿಲ್ಲಾ ಮಟ್ಟದ ಸಮಾವೇಶ. ಶಿರಸಿಯ ಕಲಾ ವಿಜ್ಞಾನ ಮಹಾವಿದ್ಯಾಲಯದ ಆವರಣದಲ್ಲಿ ನಡೀತಕ್ಕಂಥ ಮಹಾಸಭೆಗೆ ಅನೇಕ ಸಹಸ್ರ ಸಂಖ್ಯೆಯಲ್ಲಿ 16 ಸಹಸ್ರ ಸಂಖ್ಯೆಯಲ್ಲಿ ಇವೆಲ್ಲ ಬರಬೇಕು. ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿದಾಗ ಮಾತ್ರವೇ ಈ ಧ್ವನಿಗೆ ಬೆಲೆ ಬರ್ತದೆ. ಅದಕ್ಕಾಗಿ ಆ ಜನ ಎಲ್ಲೂ ತಪ್ಪದೆ ಅಲ್ಲಿಗೆ ಬನ್ನಿ. ಅದಕ್ಕೂ ಮುಂಚೆ ನವೆಂಬರ್ 23ರಂದು ಶಿರಸಿಯ TSS ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಅವ್ರು ಆಗಲೇ ನಾವು ಕೊಟ್ಟಿದ್ದಾರೆ, ಅದನ್ನು ಹೇಳಲಿಕ್ಕೆ ತೊಂದರೆ ಇಲ್ಲ. ಅಲ್ಲಿ ಈ ವಿಷಯದ ಬಗ್ಗೆ ತಜ್ಞರ ಒಂದು ಮೀಟಿಂಗ್ ಸಭೆ ನಡೆಯಲಿಕ್ಕಿದೆ. ಹಾಗೆ ಡಿಸೆಂಬರ್ 13ರಂದು ಬೆಂಗಳೂರಿನಲ್ಲಿ ಕೂಡ ಅಂಥದೇ ಒಂದು ತಜ್ಞರ ಸಭೆ ನಡೆಯಲಿಕ್ಕಿದೆ. ಕೊನೆಗೆ ಜನವರಿ 11 ದೊಡ್ಡ ಸಮಾವೇಶ ಆಗಲಿಕ್ಕಿದೆ. ನಮ್ಮ ಭಾವನೆ ಏನು ಅಂತಂದ್ರೆ, ಯೋಜನೆಗಿರುವ ಅವೈಜ್ಞಾನಿಕತೆಯನ್ನು ನಾವು ಹೆಚ್ಚು ಹೇಳಬೇಕು. ಅದಕ್ಕೆ ಹೆಚ್ಚು ಬೆಲೆ ಬರೋದು. ಬೇರೆ ಯಾವುದೇ ನಮಗೆ ತೊಂದರೆ ಆಗ್ತದೆ ಅನ್ನೋ ಮಾತಿಗೆ ಇವತ್ತಿನ ಕಾಲದಲ್ಲಿ ಬೆಲೆ ಇಲ್ಲ. ಅದ್ರಲ್ಲಿ ಅವೈಜ್ಞಾನಿಕತೆ ಇದೆ, ಅದನ್ನು ಎಲ್ರಿಗೂ ತೊಂದರೆ ಆಗ್ತದೆ ಅಂತ ನಾನು ಹೇಳಬೇಕು. ಇದಕ್ಕಾಗಿ ವೈಜ್ಞಾನಿಕತೆ ಒಂದು ಬರಬೇಕು. ಅದಕ್ಕೋಸ್ಕರವೇ ಆ ರೀತಿ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಗಿದೆ. ಹಾಗೆ ಜನಾಂದೋಲನ, ಹಾಗೆ ಜನಪ್ರತಿನಿಧಿಗಳ ಭೇಟಿಯಾಗಿ ಒತ್ತಾಯ ಹಾಕೋದು. ಈಗಾಗಲೇ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವ ಕೆಲಸವನ್ನ ಇಲ್ಲಿಯ ಸಂಸದರು ಮತ್ತು ಶಾಸಕರೆಲ್ಲ ಸೇರಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮೊನ್ನೆ ಕೇಂದ್ರ ಸರ್ಕಾರ ಕೂಡ ಹೋಗಿ ಭೇಟಿಯಾಗತಕ್ಕಂಥ ಕೆಲಸ ಆಗಬೇಕಾಗಿದೆ. ಹೀಗೆ ಜನಾಂದೋಲನ ಮತ್ತೆ ಜನಪ್ರತಿನಿಧಿಗಳಿಗೆ ಆಗ್ರಹಿಸೋದು, ಕಾನೂನಿನ ಹೋರಾಟ ಹಾಗೂ ವೈಜ್ಞಾನಿಕ ಹೋರಾಟ, ಹೀಗೆ 4 ವಿಧದ ಹೋರಾಟಗಳು ಇಲ್ಲಿ ಆಗಬೇಕಾಗ್ತದೆ. ನಾವೆಲ್ಲರೂ ತಿಳ್ಕೊಳ್ಬೇಕು, ಎತ್ತಿನ ಹೊಳೆ ಹೋರಾಟಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೋ, ಹಾಗಾಗಿ ನಮ್ಮ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ಬರಲೇಬೇಕು. ನಾವು ಸ್ವಲ್ಪನೇ ಶಕ್ತಿ ಹಾಕಿದರೆ ಇದೆಲ್ಲ ಏನೂ ಅಲ್ಲ, ಹಾಗೆ ದಾಟಿ ಬಿಡ್ತಾರೆ. ಎತ್ತಿನ ಹೊಳೆಯಕ್ಕೆ ಉದಾಹರಣೆ. ಅದಕ್ಕೆ ಗಟ್ಟಿಯಾದ ಒಂದು ಹೋರಾಟ ಇದಕ್ಕಾಗಬೇಕು. ಎಲ್ಲ ಬಂಧುಗಳಲ್ಲಿ ನಮ್ಮದೊಂದು ಕಳಕಳಿ ಅಂತಂದ್ರೆ, ಹಿಂದೆ ಎಲ್ಲ ಹೋರಾಟಕ್ಕಿಂತ ಈ ಹೋರಾಟಕ್ಕೆ ಹೆಚ್ಚು ಮಹತ್ವ ಇದೆ. ಯಾಕೆಂತಂದ್ರೆ ಹಿಂದಿನ ಹೋರಾಟಗಳಲ್ಲಿ ಎಲ್ಲೂ ಒಂದಷ್ಟು ಜನ ಇದನ್ನು ಬೆಂಬಲಿಸುವುದು ಇರಲಿಲ್ಲ. ಹಿಂದಿನ ಹೋರಾಟಗಳಲ್ಲಿ ಯಾರೋ ಒಂದಷ್ಟು ಜನ ಈ ಯೋಜನೆ ಆಗಲಿ ಅಂತ ಹೋರಾಟ ಮಾಡುವ ಯಾರು ಇರಲಿಲ್ಲ. ಇದರಲ್ಲಿ ಹಾಗಲ್ಲ, ಇದು ಆಗಲಿ ಅಂತ ಧ್ವನಿ ಎತ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಸಂಭವ ಒಂದಷ್ಟು ಪ್ರದೇಶದಲ್ಲಿದೆ. ಒಂದು ಯಾರು ಎತ್ತು ಕಟ್ಟಿದ್ರೆ ಶುರುವಾಗಬಿಡ್ತದೆ. ಈಗಾಗಲೇ ಒಂದು ಕಡೆ ಹಾಗಾಗಿದೆ. ಬೆಡ್ತಿ ವರದ ಯೋಜನೆಯ ಬಗ್ಗೆ ಈಗಾಗಲೇ ಒಂದು ಜಿಲ್ಲೆಯಲ್ಲಿ ಒಬ್ಬ ನಾಯಕರ ನೇತೃತ್ವದಲ್ಲಿ ಈಗಾಗಲೇ ಹಾಗಾಗ್ತಾ ಇದೆ. ಸ್ವಲ್ಪ ಅಘನಾಶಿನಿಯಲ್ಲಿ ಅದು ಇನ್ನೂ ಶುರು ಆಗಲಿಲ್ಲ, ಆದರೆ ಆಗುವಂಥ ಸಂಭವ ಇದೆ. ಹಾಗಾಗಿ ಈ ಸಲದ ನಮ್ಮ ಹೋರಾಟ ಹೆಚ್ಚು ಗಟ್ಟಿಯಾಗಿರಬೇಕಾಗತ್ತೆ. ಅದಕ್ಕಾಗಿ ನೀವೆಲ್ಲ ಇನ್ನಷ್ಟು ಹೆಚ್ಚು ಗಟ್ಟಿಯಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇರಬೇಕು. ವಿಶೇಷವಾಗಿ ಜನವರಿ 11ರ ಕಾರ್ಯಕ್ರಮವನ್ನು ಐತಿಹಾಸಿಕವಾಗಿ ಯಶಸ್ವಿಗೊಳಿಸಬೇಕಾದನ್ನು. ಅದಕ್ಕಾಗಿ ನೀವೆಲ್ಲ ಒಬ್ಬೊಬ್ಬರು ಕೂಡ 1,000 ಆಗಿ ಕುಣಿತಾ ಬರಬೇಕು. ಇಲ್ಲಿ ಬಂತಕ್ಕ ಒಬ್ಬೊಬ್ಬರು ಕೂಡ ಒಬ್ಬೊಬ್ಬರು 1,000 ಆಗಬೇಕು, ಮಲ್ಟಿಪ್ಲೈ ಆಗಬೇಕು. ಅದಕ್ಕೆ ನೀವು ಯಾರು ಕರ್ಕೊಂಬತ್ತೀರಿ ನೋಡಿ, ಎಲ್ಲಿ ಕರ್ಕೊಂಬತ್ತೀರಿ ನೋಡಿ, ದುಡ್ಡು ಕರ್ಕೊಂಬತ್ತ ನೋಡಿ ನಮ್ಮದೇ. ಮತ್ತೆ ಗಟ್ಟಿಯಾದ ಧ್ವನಿ ಎತ್ತಕ್ಕಂಥ ಅವಶ್ಯಕತೆ. ಇನ್ನೆಲ್ಲ ಶಕ್ತಿಗಳಿಗಿಂತ ಜನಧ್ವನಿಗೆ ಹೆಚ್ಚು ಬೆಲೆ. ಕಾನೂನು ಹೋರಾಟಕ್ಕಿಂತಲೂ ಹೆಚ್ಚು ಗಟ್ಟಿಯಾದ, ಹಾಗೆ ವೈಜ್ಞಾನಿಕ ಹೋರಾಟಕ್ಕಿಂತಲೂ ಹೆಚ್ಚು ಗಟ್ಟಿಯಾದ. ಎಷ್ಟೋ ಕಡೆಗಳು ನಮ್ಮ ದೇಶದಲ್ಲಿ ವೈಜ್ಞಾನಿಕವಾದ ಕೂಗಿಗೆ ಬೆಲೆಯೇ ಬರಲಿಲ್ಲ. ಉತ್ತರಾಖಂಡದಲ್ಲಿ ಅಂಥದ್ದು ಅನೇಕ ನಡೆದಿದೆ. ಗಂಗಾ ನದಿಗೆ ಎಷ್ಟು ಯೋಜನೆಗಳಾದ, ನಮ್ಮ ಪವಿತ್ರ ಗಂಗಾ ನದಿ ಈಗ ಮೊದಲನಾಗಿಲ್ಲ. ಯಾಕಂದ್ರೆ ಅದಕ್ಕೆ ಅನೇಕ ಯೋಜನೆಗಳಾಗಿದ್ದರಿಂದ ಅದು ಪವಿತ್ರತೆಯನ್ನು ಕಳ್ಕೊಳ್ಳೋ ಸ್ಥಿತಿ ಬಂದಿದೆ.
ಅದು ಎಷ್ಟು ಹೋರಾಟ ಮಾಡೋದಲ್ಲಿಯ ಸುಂದರಲಾಲ್ ಬಹುಗುಣ ಅವರು ಮತ್ತು ಅವರ ನೇತೃತ್ವ ತಂಡದವರು, ಆದರೆ ತಡಲಿಕ್ಕಾಗಲಿಲ್ಲ ನೋಡಿ. ಅದರಿಂದ ಇನ್ನೆಲ್ಲ ಧ್ವನಿಗಳಿಗಿಂತೂ ಜನಸಂಖ್ಯೆ ಹೆಚ್ಚು ಸೇರುವುದು ಈ ಕಾಲದಲ್ಲಿ ಹೆಚ್ಚು ಮುಖ್ಯವಾದ ಸಂಖ್ಯೆಯ ಶಕ್ತಿ ಕಲೋಯುಗಿ. ಹಾಗಾಗಿ ಜನವರಿ 11ರ ಕಾರ್ಯಕ್ರಮ ನೀವೆಲ್ಲರಿಗೂ ಒಂದು ಚಾಲೆಂಜ್ ಆಗಿ ತಗೋಬೇಕು, ಅದನ್ನು ಪೂರ್ತಿಯಾಗಿ ಯಶಸ್ವಿಗೊಳಿಸಬೇಕು ಅನ್ನೋದು ನಮ್ಮ ಕಳಕಳಿ. ನೀವೆಲ್ಲ ಸೇರಿ ಕೆಲವೇ ದಿನಗಳ ಅಂತರದಲ್ಲಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಸುಂದರವಾದ ಸಂಘಟನೆ ಮಾಡಿದ್ದೀವಿ. ಹಾಗಾಗಿ ಈ ಭಾಗದ ಕಾರ್ಯಕರ್ತರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕೂಡ ಕಡಿಮೆ ಸರಿ. ಇದೇ ರೀತಿಯ ಒಂದು ಇನ್ನಷ್ಟು ಸಂಘಟಿತ ಪ್ರಯತ್ನ ಜನವರಿ 11 ಕೂಡ ಆಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತೇವೆ. ಈ ಕಾರ್ಯಕ್ರಮಕ್ಕೆ ನೆಲಗಾಂವ ಮಠದ ಶ್ರೀಮನ್ ಮಾಧವಾನಂದ ಭಾರತ ಸ್ವಾಮಿಗಳು ಆಗಮಿಸಿದ್ದಾರೆ. ಅವರು 91ನೇ ಇಸ್ವಿ ಕಥೆಯಲ್ಲಿ ಹೇಳ್ತಾ ಇದ್ರು, ಆವಾಗ ನಮ್ಮ ಕೈಯಲ್ಲಿ ಕನ್ನಡಕ್ಕಿರಲಿಲ್ಲ. ಹಾಗಾಗಿ ಈಗ ನಮಗೊಬ್ಬ ಯುವಕರ ಜೊತೆಯಲ್ಲಿ ಬಂದಿದ್ದಾರೆ, ಅವ್ರ ಮುಂದೆ ತಗೊಳ್ತಾರೆ. ಅವರ ಶಕ್ತಿ ಇದಕ್ಕೆ ವಿನಿಯೋಗ ಆಗಲಿ. ಒಟ್ಟಾರೆ ಎಲ್ಲರೂ ಸೇರಿ ಇದನ್ನು ಯಶಸ್ವಿಗೊಳಿಸೋಣ ಅಂತ ಮತ್ತೊಮ್ಮೆ ಹಾರೈಸಿ, ನಮ್ಮ ಜನಪ್ರತಿನಿಧಿಗಳು, ಸಂಸದರು ವಿಶ್ವೇಶ್ವರ ಹೆಗಡೆ ಅವರು, ಹಾಗೆ ಶಾಸಕರಾದ ಭೀಮಣ್ಣನವರು ಪೂರ್ತಿಯ ಬೆಂಬಲ ನಿಂತಿದ್ದಾರೆ. ಇದು ಪಕ್ಷಾತೀತವಾದ ಹೋರಾಟ. ಪಕ್ಷದ ರಾಜಕೀಯ ಪ್ರವೇಶ ಆಗಬಾರ್ದು. ಪಕ್ಷದ ರಾಜಕೀಯ ಪ್ರವೇಶ ಆಯಿತು ಅಂತಂದರೆ ಅದು ವಿಭಜನೆ. ಹಾಗಾಗಿ ಎಲ್ಲ ಪಕ್ಷದವರು, ಎಲ್ಲ ರೀತಿಯ ಜನಗಳು ಸೇರಿ ಅದನ್ನು ಹೋರಾಟ ಮಾಡಿದ್ರೆ ಯಶಸ್ವಿ ಆಗ್ತದೆ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರೂ ಹೋರಾಟಕ್ಕೆ ನಾವು ಧೈರ್ಯ ತುಂಬೋಣ ಅಂತ ಹೇಳ್ತಾ ಮಾತಿ ಪೂರ್ಣ ವಿರಾಮ ಮಾಡ್ತೇವೆ. ಸಮಸ್ತ ನಾರಾಯಣ ನಾರಾಯಣ ನಾರಾಯಣ. ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿ ಮಹಾರಾಜ್, ಶ್ರೀ ಶ್ರೀಮದ್ ಮಾಧವಾನಂದ ಭಾರತೀ ಸ್ವಾಮಿ ಮಹಾರಾಜ್ ಕಿ ಜೈ.